ಬಾಂಡ್ ಟು ಚೇಂಜ್ ದ ವರ್ಲ್ಡ್ ಅನ್ನುವಂತಹ ಈ ಹೈಫೈ ಸ್ಪೇಸು ನಮಗೆ ಒಂದು ದೇವರ ಕಡೆಯಿಂದ ಒಂದು ವರದಾನವಾಗಿ 2025 ಬಿಗಿನಿಂಗಲ್ಲೇ ಸಿಕ್ಬಿಟ್ಟಿದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಈ ಸಿಸ್ಟಮ್ ಬಗ್ಗೆ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಇದು ಟೋಟ್ಲಿ ಡಿಫ್ರೆಂಟ್ ಆಗಿದೆ, ನಾವು ಇಲ್ಲ ಇನ್ನೆಲ್ಲೂ ನೋಡೇ ಇಲ್ಲ ಅಂತ ವಂಡರ್ಫುಲ್ ವಿಷಯಗಳೆಲ್ಲ ಇದೆ. ಸೊ ಅದನ್ನ ನಾನು ನಿಮ್ಮ ಜೊತೆ ಇವಾಗ ಹಂಚ್ಕೊಳ್ತೀನಿ. ಇದು ಫಸ್ಟ್ ಆಫ್ ಆಲ್ ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಇಲ್ಲಿ ಒಂದು ಕಂಪನಿ ಅನ್ನೋದೇ ಇಲ್ಲ, ಗೊತ್ತಾಯ್ತಾ? ಸೊ ಕಂಪನಿ, ಅದರ ಓನರು, ಒಂದು ಅಡ್ಮಿನೋ, ಅಥಾರಿಟಿನೋ, ಒಂದು ಫೌಂಡರೋ, ಒಂದು ಸಿಇಒನೋ, ಇವ್ರು ಯಾರೂ ಇಲ್ಲ. ಯಾವಾಗ ಯಾರು ಇರೋದಿಲ್ವೋ, ವಾಟ್ ಡಸ್ ಇಟ್ ಮೀನ್? ನಮಗೆ ಒಬ್ರು ಬಾಸ್ ಥರ ಒಬ್ರು ಕೂತ್ಕೊಂಡು ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಮ್ಮ ಪ್ರಾಣ ತೆಗೆಯೋರು ಯಾರೂ ಇಲ್ಲ. ದಿಸ್ ಮೀನ್ಸ್ ನಮಗೆ ಕಂಪ್ಲೀಟ್ಲಿ ಫ್ರೀಡಮ್ ಇದೆ ಅಂತ. ಮತ್ತೆ ಇದೊಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅಲ್ಲವೇ ಅಲ್ಲ ಫ್ರೆಂಡ್ಸ್. ಇಲ್ಲಿ ಬಿಸ್ನೆಸ್ ಅನ್ನೋದು ಏನೂ ನಡೆಯೋದಿಲ್ಲ. ಸೊ ಒಂದು ಪ್ರಾಡಕ್ಟ್ ಇಲ್ಲ, ಬೈಯಿಂಗು ಸೆಲ್ಲಿಂಗು ಇಲ್ಲ. ಯಾರ್ಯಾರು ಪ್ರಾಡಕ್ಟ್ ಬೇಸ್ಡ್ ಆಗಿ ಕೆಲವೊಂದು ನೆಟ್ವರ್ಕ್ಸ್ನಲ್ಲಿ ವರ್ಕ್ ಮಾಡಿದಾರೋ ಅದರದ್ದೇ ಆದಂತಹ ಪ್ಲಸ್ ಪಾಯಿಂಟ್ಸ್ ಇದ್ರು, ಅದರದ್ದೇ ಆದಂತಹ ನೆಗೆಟಿವ್ ಪಾಯಿಂಟ್ಸ್ ಕೂಡ ನಿಮಗೆ ಗೊತ್ತೇ ಇರುತ್ತೆ. ಸೊ ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಗ್ಯಾಮ್ಲಿಂಗು, ಲಾಟ್ರಿ, ಬೆಟ್ಟಿಂಗು, ಟ್ರೇಡಿಂಗು, ಮೈನಿಂಗು ಇಂಥದ್ದೆಲ್ಲ ಏನೂ ನಡೆಯೋದಿಲ್ಲ ಇಲ್ಲಿ. ಸ್ಟಾಕ್ಸು, ಶೇರ್ಸ್ ಇಲ್ಲ. ಮತ್ತೆ ಮತ್ತೆ ತಿರುಗಿ ತಿರುಗಿ ನೀವು ಸಬ್ಸ್ಕ್ರಿಪ್ಷನ್ ಆಗಾಗ ಎವ್ರಿ ಮಂತೋ, ಒನ್ಸ್ ಇನ್ 6 ಮಂತ್ಸೋ, ಒನ್ಸ್ ಇನ್ ಇಯರೋ ಕಟ್ಟುವಂತಹ ನೆಸೆಸಿಟಿ ಇಲ್ಲ. ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತೂ ಅಲ್ಲವೇ ಅಲ್ಲ. ದಯವಿಟ್ಟು ಇದನ್ನ ಚೆನ್ನಾಗಿ ತಲೆಗೆ ಹಾಕೊಳ್ಳಿ. ತುಂಬಾ ಜನ ಆಲ್ರೆಡಿ ಲಾಸ್ಟ್ 6 to 8 months ಅಲ್ಲಿ ಇದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಟ್ ಆಲ್. ಅರ್ಥ ಆಯ್ತಾ? ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ROI ಅಂತಾರಲ್ಲ, ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ಬಿಟ್ಟು ನಮಗೆ ಬಡ್ಡಿ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ತುಂಬಾ ಜನ. ಆ ಥರ ಅಲ್ಲ. ಇದು ಕಂಪ್ಲೀಟ್ಲಿ ಖಂಡಿತವಾಗ್ಲೂ ವರ್ಕಿಂಗ್ ಪ್ಲಾನೇ. ನಾವು ಎಲ್ಲಿ ಹೋದ್ರೂ ಇಷ್ಟೋ ಅಷ್ಟೋ ವರ್ಕ್ ಮಾಡಲೇಬೇಕು. ವರ್ಕ್ ಮಾಡದೆ ನಮಗೆ ಫ್ರೀಯಾಗಿ ಊಟ ಹಾಕೋರು ಯಾರೂ ಇಲ್ಲ. ಏನೋ ಒಂದು ಮಾಡಲೇಬೇಕು. ಅದಕ್ಕೆ ನೀವು ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕ ಕೆಲಸ. ನಾವು ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಸ್ನೇಹಿತರೆ, ಮುಂದಕ್ಕೆ ಹೋಗೋಣ. ಇಲ್ಲಿ ಸ್ಟ್ರೆಸ್ಸು, ಟೆನ್ಷನ್ನು ಇದರಿಂದಾನೇ ಇಲ್ಲ. ಝೀರೋ ರಿಸ್ಕು. ಯಾಕೆ ಅಂತಂದರೆ ನಮಗೆ P2P ಸಿಸ್ಟಮ್ ಅಂತ ಹೇಳ್ತೀವಿ. ಇವಾಗ ನಾವು ಗೂಗಲ್ ಪೇನಲ್ಲೋ, ಒಂದು ಫೋನ್ ಪೇನಲ್ಲೋ, ಪೇಟಿಎಮ್ ಅಲ್ಲೋ ಎಲ್ಲೋ ನಾವು ದುಡ್ಡು ಕಳಿಸಿದ್ರೆ ಒಂದು ಫ್ರೆಂಡ್ಗೆ, ಯಾರೋ ಒಬ್ರಿಗೆ, ತಕ್ಷಣ ಅಲ್ಲಿಗಲ್ಲೇ ಒಂದು ಫ್ಯೂ ಮಿನಿಟ್ಸ್ ಅಲ್ಲೋ, ಮ್ಯಾಕ್ಸಿಮಮ್ ಒಂದು 10 ನಿಮಿಷದ ಒಳಗ, ಅಥವಾ ಎಲ್ಲೋ ಯಾವುದೋ ಒಂದು ಬ್ಯಾಂಕ್ ಸರ್ವರ್ ಡೌನ್ ಆಗಿದೆ ಅಂತಂದ್ರೆ 24 hours ಒಳಗೋ ಅದು ತಕ್ಷಣ ಡೈರೆಕ್ಟ್ ಆಗಿ ಹೋಗಿ ಸೇರ್ಬಿಡತ್ತಲ್ವಾ. ಅದೇ ರೀತಿ ಇಲ್ಲಿ ಕೂಡ ಸಿಸ್ಟಮ್ ಇದೆ. ಹೀಗಾಗಿ ಒಂದು ವಿತ್ಡ್ರಾಲ್ ಅನ್ನೋ ಬಟನ್ನೇ ಇಲ್ಲ, ವಿತ್ಡ್ರಾಲ್ ಪ್ರೊಸೀಜರ್ ಇಲ್ಲ, ನೋ ವೇಟಿಂಗ್, ನೋ ಡಿಲೇ. ಇಲ್ಲಿ ನಮಗೆ ಒಂದು ಕಂಪನಿ ಮತ್ತೆ ಅದರ ಫೌಂಡರ್ ಇಲ್ಲದೆ ಇರೋ ಕಾರಣ ನೋಡಿ, ರೂಲ್ಸು, ಕಂಡೀಷನ್ಸು, ಟಾರ್ಗೆಟ್ಸು, ಟೈಮ್ ಲಿಮಿಟ್ಸು, ಡೆಡ್ಲೈನ್ಸು ಇದೆಲ್ಲ ಕೊಡೋರು ಯಾರೂ ಇಲ್ಲ. ಸೊ ಈ ಕಡೆ ಝೀರೋ ರಿಸ್ಕ್ ಆಗೋಯ್ತು, ಅದ್ ಕಡೆ ಝೀರೋ ಟೆನ್ಷನ್ನು, ಝೀರೋ ಸ್ಟ್ರೆಸ್ಸು ಆಗೋಯ್ತು. ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್, ಅಂದರೆ ವಿಕೇಂದ್ರೀಕೃತ ಅಂತೀವಲ್ಲ, ಆ ರೀತಿಯಲ್ಲಿ ಕಂಪ್ಲೀಟ್ಲಿ ಯಾರೇ ಒಂದು ಹ್ಯೂಮನ್ ಬೀಯಿಂಗ್, ಮನುಷ್ಯರು ಯಾರು ಇದಕ್ಕೆ ಇನ್ಚಾರ್ಜ್ ಅನ್ನೋರು ಇಲ್ಲದೆ ನಡೀತಿರುವಂತಹ ಒಂದು ಪ್ಲಾಟ್ಫಾರ್ಮ್ ಇದು. ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ, ಅಂದರೆ ಪಾರದರ್ಶಕ ಅಂತೀವಲ್ಲ ಆ ಥರ, ಮತ್ತೆ ಲೀಗಲೈಸ್ಡ್. ಯಾವ ರೀತಿಯಲ್ಲೂ ನಾವು ಭಯ ಪಡುವಂತಹ ಕೆಲಸಗಳು ಏನೂ ನಡೀತಾ ಇಲ್ಲ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಬಿಸ್ನೆಸ್ ಇಲ್ಲ, ಏನೂ ಇಲ್ಲ, ಆದರೂ ಇಲ್ಲೊಂದು ಅರ್ನಿಂಗ್ ಸಿಸ್ಟಮ್ ಅಂತಿದ್ದೀರಾ ಮೇಡಮ್, ಹೇಗೆ ಅಂತ ನೀವು ಕೇಳಿದ್ರೆ, ಇದು ಒಂದು ಡೊನೇಷನ್ ಬೇಸ್ಡ್ ಕ್ರೌಡ್ ಫಂಡಿಂಗ್ ಆಕ್ಟಿವಿಟೀಸ್ ನಡೆಯುವಂತಹ ಒಂದು ಸ್ಥಳ. ಈ ಡೊನೇಷನ್ ಬೇಸ್ಡ್ ಅಂದಿದ ತಕ್ಷಣ ಕೆಲವರು ನಮ್ಮ ಹತ್ರನೇ ಇಲ್ಲ ಮೇಡಮ್, ನಾವೇನು ಡೊನೇಷನ್ ಕೊಡ್ತೀವಿ ಅಂತಿರಲ್ಲ. ಆದರೆ ಸ್ನೇಹಿತರೆ, ನಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿದೆ ಅಲ್ವಾ. ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮ ಹತ್ರ ಒಂದೇ ಒಂದು ರೊಟ್ಟಿ ಇದ್ರೆ ಅದರಲ್ಲೇ ಒಂದು ಅರ್ಧ ಇನ್ನೊಬ್ಬರ ಜೊತೆ ನಾವು ಹಂಚ್ಕೊಂಡಿರೋ ದಿನಗಳಿಲ್ವಾ? ನಾವು ಒಂದು ಕಾಫಿ ಕುಡಿಯೋವಾಗ ಅದರಲ್ಲಿ ಅರ್ಧ ಇನ್ನೊಬ್ಬರ ಜೊತೆ ಹಂಚ್ಕೊಂಡಿರೋ ದಿನಗಳಿಲ್ವಾ? ಈ ಥರ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಕೊಟ್ಟಾಗ ಅದಕ್ಕೆ ಮೋರ್ ವ್ಯಾಲ್ಯೂ ಇದೆ. ಇವಾಗ ಯಾವುದೋ ಅಂಬಾನಿ ಅವ್ರ ಹತ್ರ ಕೋಟ್ಯಾಂತರ ಕೋಟ್ಯಾಂತರ ರೂಪಾಯಿಗಳಲ್ಲಿ ಅಲ್ಲಿ ಕೊಡ್ತೋಗ್ತಾ ಇರೋವಾಗ ಅವ್ರು ಯಾವುದೋ ದಾನ ಮಾಡಿದ್ರೆ, ಮತ್ತೆ ಪಕ್ಕದಲ್ಲೇ ನಮ್ಮ ಹತ್ರ ಏನು ಇಲ್ಲದೆ ಇರೋರು ನಾವು ಒಂದೇ ₹1 ದಾನ ಮಾಡಿದ್ರೆ, ಈ ಎರಡಕ್ಕೂ ಒಂದೇ ತೂಕ ಅಂತ ನಾವು ನೋಡಿದ್ರೆ ನಮ್ಮ ದಾನಕ್ಕೇನೆ ಜಾಸ್ತಿ ವ್ಯಾಲ್ಯೂ ಇದೆ ಸರ್, ಅವರ ದಾನಕ್ಕಿಂತನೂ. ಯಾಕೆ ಅಂತಂದ್ರೆ ಅವ್ರಿಗೆ ಅಷ್ಟೊಂದು ದೊಡ್ಡ ಕಡಲು ಅದು, ಅದ್ರಲ್ಲಿ ದೊಡ್ಡ ಸಮುದ್ರ, ಅದರಲ್ಲಿ ಒಂದಿಷ್ಟು ಅವ್ರು ಕೊಟ್ರೆ ಅವ್ರಿಗೇನು ಅನ್ಸೋದಿಲ್ಲ. ಇಲ್ಲಿ ನಾವು ನಮ್ಮ ಹತ್ರ ಏನು ಇಲ್ಲದೆ ಇರೋರು ನಾವಿದ್ರಲ್ಲಿ ಒಂಚೂರು ಕೊಟ್ವಿ ಅಂತಂದ್ರೂ ಅದು ನಮಗೂ ಒಂದು ದೊಡ್ಡ ಡಿಫ್ರೆನ್ಸ್ ಆಗುತ್ತೆ, ತಗೊಂಡವ್ರಿಗೂ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಒಂದು ಡೊನೇಷನ್ ಅನ್ನೋದು ನಾವು ಕೊಟ್ಟಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ಏನೋ ದೇವ್ರು ನಮಗೂ ಒಳ್ಳೇದು ಮಾಡ್ತಾನಪ್ಪ, ಇವತ್ತು ಯಾಕೋ ಏನೋ ನಮ್ಗೆ ಏನು ಕರ್ಮನೋ ಗೊತ್ತಿಲ್ಲಪ್ಪ, ಯಾಕೋ ತುಂಬ ತೊಂದರೆನಲ್ಲಿದ್ದೀವಿ, ಬಲ್ ಕಷ್ಟ ಕೊಡ್ತಿದ್ದಾನೆ ಈ ದೇವರು, ದೇವರೇ ಯಾವಾಗಪ್ಪ ನನಗೆ ಒಳ್ಳೆ ದಿನ ಕೊಡ್ತೀಯ. ಇದೆಲ್ಲ ಮಾಮೂಲಿ, ನನಗೂ ನಿಮಗೂ ಎಲ್ಲರಿಗೂ ಇದು ಕಾಮನ್. ಇಂಥ ಒಂದು ಪರಿಸ್ಥಿತಿನಲ್ಲಿ
ನಾವು ಯಾರೋ ಒಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಅಂತಲೇ ಆಗಬೇಕಾಗಿಲ್ಲ, ಫುಡ್ ಕೊಡ್ಬೋದು, ಅಂದರೆ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಏನೋ ಒಂದು ಏನು ಕೊಟ್ಟರೆ ಅಂಥದ್ರಲ್ಲೇನೆ ಒಂದಿಷ್ಟು ನೀರು ಕೊಡ್ಬೋದು, ಕುಡಿಯೋಕ್ಕೇನೋ ಕೊಡ್ಬೋದು, ಯಾವುದು ಕೊಟ್ರು ಅದರಿಂದ ನಮಗೆ ಒಂದಿಷ್ಟು ಪುಣ್ಯ ಸಿಗತ್ತಲ್ವಾ. ಆ ಪುಣ್ಯ ಯಾಕೆ ಸಿಗುತ್ತೆ ನಮಗೆ? ಯಾಕೆ ಅಂತಂದರೆ ಯಾರು ನಮ್ಮ ಹತ್ರ ತಗೊಂಡ್ರೋ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರ ಮನಸ್ಸಿಂದ ಒಂದು ಹಾರೈಕೆಯನ್ನು ನಮಗೆ ಕೊಡ್ತಾರೆ. ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಬ್ಲೆಸ್ಸಿಂಗ್ಸ್ನ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟರು ಯಾವುದೇ ಒಂದು ಮಾಲಲ್ಲೂ ನಾವು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ. ಸೊ ಈ ರೀತಿಯಲ್ಲಿ ನಮಗೆ ಒಂದು ಬ್ಲೆಸ್ಸಿಂಗ್ ಏನು ಬರುತ್ತೆ, ಆ ಬ್ಲೆಸ್ಸಿಂಗಿಂದ ನಮಗೆ ನಮ್ಮ ಕೊನೆ ಕಾಲ ಎಲ್ಲ ಮುಗಿದೋದ್ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನಮ್ಮ ದೊಡ್ಡವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಪ್ರಪಂಚ ನಾನು ಯಾವಾಗಲೂ ಸತ್ತ ಮೇಲೆ ಯಾವಾಗಲೂ ಸ್ವರ್ಗಕ್ಕೆ ಹೋಗೋದಲ್ಲ, ಇಲ್ಲಿ ನಾನು ನರಕ ಅನುಭವಿಸ್ತಾ ಇದ್ದೇನಲ್ಲ ಈ ಪ್ರಪಂಚದಲ್ಲಿ, ಇದ್ರ ಕತೆ ಏನು ಅಂತ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರೋ ಟೈಮಲ್ಲಿ ಹೈಫೈ ಸ್ಪೇಸ್ ಏನು ಹೇಳ್ತಿದ್ಯಾ ಗೊತ್ತಾ? ಅದೇ ಸ್ವರ್ಗನ ನಾನಿಲ್ಲೇ ತೋರಿಸ್ತೀನಿ, ಬಾರಪ್ಪ ಬಾ, ನನ್ನೊಟ್ಟಿಗೆ ಬಾ, ನಾನು ಕೊಡ್ತೀನಿ ಸ್ವರ್ಗ. ಅಂದರೆ ಸ್ವರ್ಗವನ್ನ ನಾವಿಲ್ಲಿ ಈ ಭೂಮಿ ಮೇಲೆ ಹೇಗೆ ಕಾಣೋದು? ದ್ಯಾಂಡ್ಯಾಗಿ ದುಡ್ಡಿದ್ದಾಗ ಅಲ್ವಾ, ಬೇಕಾಗಿರೋದನ್ನ ಆದಾಗ, ನಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನ ಕೊಡಿಸ್ದಾಗ ಆ ಸಂತೋಷವೇ ಅಲ್ವಾ ಸ್ವರ್ಗ ಅಂತಂದ್ರೆ. ಸೊ ಆ ಸಂತೋಷವನ್ನ ನಾವು ಇಲ್ಲೇ ಅನುಭವಿಸೋ ತರ ಮಾಡುತ್ತೆ ನಮ್ಮ ಹೈಫೈ ಸ್ಪೇಸ್. ಸೊ ಇದೊಂದು ಕಮ್ಯುನಿಟಿ ಪ್ಲಾಟ್ಫಾರ್ಮ್. ಕಮ್ಯುನಿಟಿ ಅಂದ್ರೆ ಏನು? ನಾವೆಲ್ಲರೂ ಸೇರ್ಕೊಂಡು ಕಮ್ಯುನಿಟಿ, ನಾವು ಸೊಸೈಟಿನಲ್ಲಿ ಇದ್ದೀವಿ, ನಾವೆಲ್ಲರೂ ಸೇರ್ಕೊಂಡು, ಅಂದ್ರೆ ಯಾವುದೋ ಒಂದು ಗುಂಪಿನ ಒಳಗಡೆ ಎಷ್ಟು ಜನ ಸದಸ್ಯರಿದ್ದಾರೋ, ಮೆಂಬರ್ಸ್ ಇದ್ದಾರೋ ಅವರೆಲ್ಲರನ್ನೂ ಒಂದು ಕಮ್ಯುನಿಟಿ ಅಂತ ಹೇಳ್ತೀವಿ. ಇಲ್ಲಿ ಈ ಕಮ್ಯುನಿಟಿ ಹೇಗಿದೆ ಅಂತಂದ್ರೆ, ಬರೀ ಇಂಡಿಯಾನೋ ಅಥವಾ ಬರೀ ಒಂದು ಕರ್ನಾಟಕ ರಾಜ್ಯನೋ, ಬರೀ ಒಂದು ಬೆಂಗಳೂರೋ ಯಾವುದೋ ಒಂದು ಸಿಟಿನೋ ಈ ಥರ ಅಲ್ಲ. ಇದು ಕಂಪ್ಲೀಟ್ ಗ್ಲೋಬಲ್ ಲೆವೆಲಲ್ಲಿ ಎಲ್ಲ ದೇಶಗಳ ಜನ ಎಲ್ಲ ಸೇರಿ ಒಂದು ಕಮ್ಯುನಿಟಿ. ಅಂತ ಒಂದು ಕಮ್ಯುನಿಟಿನಲ್ಲಿ ನಾವೆಲ್ಲ ಸೇರ್ಕೊಂಡಿರ್ತೀವಲ್ಲ ಮೆಂಬರ್ಸು, ನಾವೆಲ್ಲರೂ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಪದ್ಧತಿಯಲ್ಲಿ ಒಬ್ರಿಗೊಬ್ರು ಹೆಲ್ಪಿಂಗ್, ಒಬ್ರಿಗೊಬ್ರು ಕೇರಿಂಗು ಶೇರಿಂಗು ಮಾಡ್ಕೊಳ್ತೀವಿ. ಇದರ ದ್ವಾರ ಒಬ್ರಿಗೊಬ್ರು ನಾವು ಆರ್ಥಿಕವಾಗಿ ಸಹಾಯವನ್ನು ಕೊಟ್ಕೊಳ್ತೀವಿ. ನೋಡಿ, ಯಾರೋ ಒಂದು ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಕೈ ಬದ್ಲಿಗೆ ಒಂಚೂರು ಒಂದು 5,000 ರೂಪಾಯಿ ಕೊಡಪ್ಪ ಅಂತ ಕೇಳಿದ್ರೆ ಕೆಲವ್ರು ಕೊಡ್ಬೋದು, ಕೆಲವ್ರು ಇದ್ರೂ ಕೊಡೋದಿಲ್ಲ ಅಲ್ವಾ. ಆದ್ರೆ ಇಲ್ಲಿ ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಅಂತೀವಿ, ಒಂದೇ ರೀತಿಯಾಗಿ ಯೋಚನೆ ಮಾಡುವಂತಹ ಜನ ಎಲ್ಲ ಇಲ್ಲಿ ಸೇರ್ಕೊಂಡಿರೋದ್ರಿಂದ ಎಲ್ಲರಿಗೂ ಆ ಕಷ್ಟ ಅನ್ನೋದು ಏನು ಅಂತ ಗೊತ್ತಿದೆ. ಸೊ ಧಾರಾಳ ಮನಸ್ಸಿನಿಂದ ಕೊಟ್ಟು ತಗೊಳ್ಳೋದು ಇಲ್ಲಿ ನಡೆಯುತ್ತೆ. ದಟ್ ಮೀನ್ಸ್ ಇದನ್ನ ನಾವು ರೆಸಿಪ್ರೋಕಲ್ ಡೊನೇಷನ್ಸ್ ಅಂತೀವಿ. ಮ್ಯೂಚುವಲ್ ಅಂತಂದ್ರೆ ಪರಸ್ಪರ. ಓಕೆನಾ? ಸೊ ಇದೇ ಇಲ್ಲಿ ನಡೆಯುವಂತಹ ಆಕ್ಟಿವಿಟಿ ಸ್ನೇಹಿತರೆ, ಇನ್ನೇನು ಇಲ್ಲ. ನಾನೇನು ಹೇಳಿದ್ನೋ ಅದೇ ನೋಡಿ, ಲೈಕ್ ಮೈಂಡೆಡ್ ಪೀಪಲ್ಲು ನಮ್ಮಂಥವರೆಲ್ಲ ಸೇರ್ಕೊಂಡು ಒಂದು ಕಮ್ಯುನಿಟಿ ಆಗಿರ್ತೀವಿ, ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊಳ್ತೀವಿ. ಪ್ರಪಂಚದಲ್ಲಿ ನಾವು ಬದುಕಿರುವ ಎಷ್ಟು ವರ್ಷ ಬದುಕಿರ್ತೀವೋ ಯಾರಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 5 ಜನರಿಗಾದ್ರೂ ನೀವು ಹೆಲ್ಪ್ ಆಗತ್ತಾ ನೋಡಿ ಅಂತ ಈ ಹೈ5 ಸ್ಪೇಸ್ ಹೇಳುತ್ತೆ. ಯಾಕೆ 5 ಅಂತ ಹೇಳುತ್ತೆ ಅಂತಂದ್ರೆ, ಹೈ5 ಸ್ಪೇಸ್ ನಂಬರ್ 5 ಅಲ್ಲಿದೆ ನೋಡಿ. ಹೈ5 ಸ್ಪೇಸ್ನಲ್ಲಿ ಪ್ರತಿಯೊಂದು 5 ಆಗಿ ನಮಗೆ ಸಿಗುತ್ತೆ. ಮುಂದಕ್ಕೆ ನೀವು ನೋಡ್ತೀರಾ, ನಾನು ಎಲ್ಲ ಹೇಳುವಾಗ ನಾವು 5 ಸ್ಟೆಪ್ಸ್ನಲ್ಲಿ ನಾವು ಕೆಳಗಿಂದ ಮೇಲಿನ ಹಂತಕ್ಕೆ ಹೋಗ್ತೀವಿ. 5 ಡಿಫ್ರೆಂಟ್ ಟೈಪ್ಸ್ ಆಫ್ ಆದಾಯಗಳು ಬರುತ್ತೆ ನಮಗೆ. ಇಲ್ಲಿ ಒಂದು 5 ಜನಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಇಲ್ಲಿ ಒಂದು ಟೆಕ್ನಾಲಜಿ ಯಾವ ತರ ವರ್ಕ್ ಆಗುತ್ತೋ ಅಲ್ಲಿ ಒಂದು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಾಲಜಿ ಇರುತ್ತೆ. ಮತ್ತೆ ಅದರ ಒಂದು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಶಕ್ತಿಗಳು, ಡಿಫ್ರೆಂಟ್ ಪವರ್ಸ್ ನ ಯೂಸ್ ಮಾಡಿ ನಮ್ಮೆಲ್ಲರಿಗೂ ದುಡ್ಡು ಬರೋ ತರ ಇಲ್ಲಿ ಆಕ್ಟಿವಿಟೀಸ್ ನಡೆಯುತ್ತೆ. ಈ ತರ ಎಲ್ಲ 5 ಅಂತ ಇರೋದ್ರಿಂದ ಇಲ್ಲಿ ಒಂದು 5 ಜನನ್ನಾದ್ರೂ ನೀವು ಕರ್ಕೊಂಡು ಬಂದ್ರಿ ಅಂತಂದ್ರೆ ಅದು ತುಂಬಾನೇ ಅದೇ ಒಂದು ಸ್ಟ್ರಾಂಗ್ ಆದ ಒಂದು ಅಡಿಪಾಯ ಅಂತ ಹೇಳ್ಬೋದು. ಅಂದ್ರೆ ಫೌಂಡೇಶನ್ ಆಗುತ್ತೆ ನಿಮ್ಮ ಟೀಮ್ಗೆ ಅಂತ. ಓಕೆನಾ? ಇದು ಕಂಪ್ಲೀಟ್ಲಿ ಟೀಮ್ ವರ್ಕೇನೆ. ಓಕೆ, ಸೊ ಈ ಟೀಮ್ ವರ್ಕ್ ನಲ್ಲಿ ನೀವು 100 ಜನ ತಗೊಂಡ್ಬರ್ಬೇಕು ಅಂತ ನಾನು ಹೇಳಲಿಲ್ಲ, ಗಮನಿಸಿ. ಅಟ್ಲೀಸ್ಟ್ ಒಂದು 5 ಜನ, ಅದ್ರ ಮೇಲೆ ನೀವು ಎಷ್ಟು ಮಾಡ್ತೀರೋ ನಿಮ್ ಇಷ್ಟ. ಈ 5 ಕೂಡ ಕಡ್ಡಾಯ ಅಲ್ಲ, ತಿರುಗಿ ಹೇಳ್ತಾ ಇದ್ದೀನಿ, 5 ಕೂಡ ಕಡ್ಡಾಯ ಅಲ್ಲ. ಅಟ್ಲೀಸ್ಟ್ ಒಂದು 5 ಆಗತ್ತಾ ಟ್ರೈ ಮಾಡಿ ಅಂತ ಹೇಳಿದೆ ವಿನಃ 5 ತರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಸೊ ಈ ಸಿಸ್ಟಮ್ನ ನಾವು ಒಂದು ಹೆಲ್ಪ್ ಅಂಡ್ ಅರ್ನ್ ಸಿಸ್ಟಮ್ ಅಂತ ತಗೊಳ್ಬಹುದು. ಈ ಹೆಲ್ಪ್ ಮಾಡಿ ಅದರಿಂದ ನಾವು ದುಡ್ಡನ್ನ ಗಳಿಸುವಂತಹ ಒಂದು ಪದ್ಧತಿ, ಒಂದು ವ್ಯವಸ್ಥೆ. ಓಕೆನಾ? ಸೊ ಈ ಸೆಲ್ಫ್ ಹೆಲ್ಪ್ ಕಮ್ಯುನಿಟಿ ಯಾವ ರೀತಿಯಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ ಅದೆಲ್ಲ ನಾನು ಹೇಳಿದ್ದೀನಿ. ಇಲ್ಲಿ ಮನುಷ್ಯರು ಯಾರು ಬಂದು ಅಡ್ಮಿನ್ ಆಗಿ ಯಾರು ಕೂತಿಲ್ಲ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಥವಾ ಮ್ಯಾನೇಜ್ಮೆಂಟ್ ಮನುಷ್ಯರು ಯಾರು ಮಾಡೋದಿಲ್ಲ. ಯಾರು ಮಾಡ್ತಾರೆ ಅಂತ ನೋಡಿದ್ರೆ ಟೆಕ್ನಾಲಜಿ ಕೈಯಲ್ಲಿ ಇಟ್ಬಿಟ್ಟಿದ್ದಾರೆ. ಈ ಹೈ5 ಸ್ಪೇಸ್ಗೆ ಇವ್ರು ಇರ್ತಾರಲ್ಲ, ಸೃಷ್ಟಿಕರ್ತರು, ಅವ್ರೇನ್ ಮಾಡಿದ್ರು ಗೊತ್ತಾ? ಯಾವ ಪ್ರಾಬ್ಲಮ್ ಆಗಬಾರ್ದು ಆ ರೀತಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಸಿಸ್ಟಮ್ ನ ಬಿಲ್ಡ್ ಮಾಡಿಬಿಟ್ಟು, ಆ ಪ್ರಾಬ್ಲಮ್ಸ್ ಇಲ್ಲದೇ ಇರುವ ರೀತಿಯಲ್ಲಿ ಅದನ್ನ ನೋಡ್ಕೊಳ್ಳೋದಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಟ್ಟು ಟೆಕ್ನಾಲಜಿ ಕೈಯಲ್ಲಿ ಇದನ್ನ ಇಟ್ಬಿಟ್ಟು ಅವ್ರೇನ್ ಮಾಡಿದ್ರು ಗೊತ್ತಾ? ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಕಾಣಿಸುತ್ತೆ ನಾವು ನಮ್ಮ ವೆಬ್ಸೈಟ್ಗೆ ಹೋದಾಗ, www
hi5space.com ಅಂತ. ಅಲ್ಲಿ ಒಳಗೋದಾಗ ಅದೊಂದು ವೆಬ್3 ಟೆಕ್ನಾಲಜಿ ಮೇಲೆ ಕ್ರಿಯೇಟ್ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಇದು ವೆಬ್ಸೈಟ್. ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಹ್ಯಾಕರ್ಸ್ಗೆ ಯಾರಿಗೂ ನಮ್ಮ ಪರ್ಸನಲ್ ಡೀಟೇಲ್ಸ್ ಏನು ಸಿಗಬಾರ್ದು ಅಂದ್ಬಿಟ್ಟು ಈ ವೆಬ್3 ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು, ವೆಬ್ 1 ಅಲ್ಲಿ ಬರೀ ರೀಡ್ ಓನ್ಲಿ ಇತ್ತು, ನಾವ್ ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ, ಬರೀ ರೀಡಿಂಗ್ ಇತ್ತು, ಬರೀ ಓದೋದು. ವೆಬ್ 2 ಬಂದಾಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ದೊಡ್ಡದಾಗಿ ರೆಚ್ಚೆ ಹೋಯ್ತು ನೋಡಿ. ಅಲ್ಲೇನಾಯ್ತು, ಎಲ್ಲಾ ವೆಬ್ಸೈಟ್ಸ್ ಒಳಗೆ ನಾವು ನುಗ್ಗೋದೆ, ಎಲ್ಲಾ ನಮ್ ಡೀಟೇಲ್ಸ್ ಹಾಕೋದೆ. ಸೊ ನಾವೇ ಒಂಥರ ಎಲ್ಲ ಈಸಿಯಾಗಿ ಕೊಟ್ಬಿಟ್ವಿ ಹ್ಯಾಕರ್ಸ್ಗೆ, ನೀನ್ ಬಾರಪ್ಪ ನೀನೆಲ್ಲ ತಗೊಂಡೋಗು, ನನ್ನ ಡೀಟೇಲ್ಸ್ ಎಲ್ಲ ತಗೊಂಡೋಗು ಅಂತ. ಅವ್ರೇನ್ ಮಾಡಿದ್ರು, ಇಷ್ಟು ಈಸಿಯಾಗಿ ಸಿಗ್ತಾ ಇದೆಯಲ್ಲ ಅಂತ ಅವರು ನಮ್ಮ ಬ್ಯಾಂಕ್ ಒಳಗೂ ಹೋದ್ರು, ನಮ್ಮ ಅಕೌಂಟ್ನು ಖಾಲಿನೂ ಮಾಡಿದ್ರು, ನಮ್ಮ ದುಡ್ಡುಗಳು ತಗೊಂಡೋದ್ರು, ನಮ್ಮ ಪರ್ಸನಲ್ ಡೀಟೇಲ್ಸ್ನು ತಗೊಂಡೋದ್ರು, ಅದನ್ನು ಮಾರಾಟ ಮಾಡ್ಕೊಂಡ್ರು. ಎಲ್ಲಾ ರೀತಿ ತೊಂದರೆಗಳು ಆಗೋಯ್ತು ನಮ್ಗೆ. ಅದೆಲ್ಲ ಆಗದೆ ಇರೋದಕ್ಕೋಸ್ಕರ ಅಂತ ಈ ವೆಬ್3 ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಇದು ನೀವು ನೋಡಿದ್ರೆ KYC ಕೂಡ ಬೇಡ ಸ್ನೇಹಿತರೆ. ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸು ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಯಾವುದು ಕೇಳದೇನೆ ಡೈರೆಕ್ಟ್ ಆಗಿ ನೀವು ಒಳಗಡೆ ನಿಮ್ಮ ಐಡಿಯನ್ನ ಕ್ರಿಯೇಟ್ ಮಾಡ್ಕೋಬಹುದು. ಕೇವಲ ಅದಕ್ಕೆ ಬೇಕಾಗಿರೋದು ಒಂದು ವಾಲೆಟ್. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಈ ಇದರಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ದುಡ್ಡು ಹೇಗೆ ಬರಬೇಕು, ಯಾರಿಗೆ ಬರಬೇಕು, ಯಾವ ಟೈಮಲ್ಲಿ ಬರಬೇಕು, ಎಲ್ಲಿಂದ ಬರಬೇಕು, ಇದೆಲ್ಲಾನು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ, ಒಂದು ಡಿಜಿಟಲ್ ಒಪ್ಪಂದ ಅಂತ ಕರಿಬಹುದು. ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ನಲ್ಲಿ ಇದೆಲ್ಲ ಬರ್ದಿಟ್ಬಿಟ್ಟಿದ್ದಾರೆ. ಅದನ್ನ ಎಲ್ಲಿಟ್ಟಿದ್ದಾರೆ ಅಂತಂದ್ರೆ, ಪಬ್ಲಿಕ್ ಆಗಿ ನಾವೆಲ್ಲರೂ ಅದನ್ನ ನೋಡೋ ರೀತಿಯಲ್ಲೇ ಇದ್ರು ಕೂಡ ಅದನ್ನ ಒಂದು ಸೇಫ್ ಡೆಪಾಸಿಟ್ ಲಾಕರ್ ಅಲ್ಲಿ ಇಟ್ಟಿದ್ದಾರೆ. ಅದರ ಹೆಸರು ಏನು ಅಂತಂದ್ರೆ ಬ್ಲಾಕ್ ಚೈನ್ ಅಂತೀವಿ. ಅಂದ್ರೆ ಪಾಲಿಗಾನ್ ಅನ್ನುವಂತಹ ಒಂದು ನೆಟ್ವರ್ಕ್ ಅಲ್ಲಿ ಇರುವಂತಹ ಬ್ಲಾಕ್ ಚೈನು ಒಂದು ಡಿಜಿಟಲ್ ಲೆಡ್ಜರ್ ಅಂತ ಅನ್ಕೊಳ್ಳೋಣ. ಅದ್ರ ಒಳಗಡೆ ಡೇಟಾಬೇಸ್, ಎಲ್ಲಾ ಡೀಟೇಲ್ಸ್, ಯಾರು ದುಡ್ಡು ಕೊಟ್ರು, ಯಾರಿಗ ಹೋಗ್ತಾ ಇದೆ, ಯಾವಾಗ ಹೋಯ್ತು, ಯಾವ ಟೈಮಲ್ಲಿ ಹೋಯ್ತು, ಎಷ್ಟೆಷ್ಟು ಬಂತು, ಪ್ರತಿ ಒಂದು ಅಲ್ಲಿ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೇಫ್ ಡಿಪಾಸಿಟ್ ಲಾಕರ್. ನಾವು ಬರೀ ನೋಡ್ಬೋದೇ ವಿನಃ ಯಾರು ಅದನ್ನ ಯಾವುದೇ ರೀತಿಯಲ್ಲಿ ಎಡಿಟ್ ಮಾಡಕ್ಕಾಗಲ್ಲ, ಚೇಂಜ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಅದು. ಓಕೆನಾ? ಸೊ ಅಂತ ಇದರಲ್ಲಿ ಭದ್ರವಾಗಿ ಅದನ್ನ ತೆಗೆದಿಟ್ಬಿಟ್ಟಿದ್ದಾರೆ. ಇದೆಲ್ಲ ಕರೆಕ್ಟ್ ಆಗಿ ಆ ದುಡ್ಡು ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕಲ್ಲ. ಮನುಷ್ಯರಂತೂ ಯಾರು ಇಲ್ಲ. ಯಾರು ಆ ಟೈಮ್ಗೆ ಬಂದ್ರ, ಲಾಗಿನ್ ಆದ್ರ, ಸಿಸ್ಟಮ್ ಒಳಗಡೆ ಯಾವ್ದೋ ಮೆಷಿನ್ ಆನ್ ಮಾಡಿದ್ರ ಅಂತದೆಲ್ಲ ಏನು ಇಲ್ಲ. ಬಟ್ 24/7 ಡೇ ಅಂಡ್ ನೈಟ್ ಫುಲ್ ಇಯರ್ 365 ಡೇಸ್ ವರ್ಕ್ ಮಾಡೋದಕ್ಕೆ ಯಾರ ಕೈಲಾಗತ್ತೆ? ಓನ್ಲಿ ಟೆಕ್ನಾಲಜಿ ಕೈಲಾಗತ್ತೆ. ಸೊ ಇಲ್ಲಿ ಇದೇನ್ ಮಾಡಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಳಗ್ ತಗೊಂಡ್ಬಂದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೈಯಲ್ಲಿ ಇದನ್ನೆಲ್ಲ ಇಟ್ಬಿಟ್ಟು ಅದಕ್ಕೆ ಒಂದು ಆಲ್ಗೋರಿದಮ್ ಕೊಟ್ಬಿಟ್ರು. ಆ ಆಲ್ಗೋರಿದಮ್ ಏನು, ಅದ್ರ ಹೆಸರು ಸ್ಪೇಸ್ ಲೂಪ್ ಅಂತ. ಇದಾದ್ಮೇಲೆ ಇದು ಹಿಂಗ್ ಮಾಡ್ಬೇಕು ಅಂತ ಒಂದು ದೊಡ್ಡ ಪಟ್ಟಿ ಮಾಡ್ಬಿಟ್ಟು ಅದು ಕೊಟ್ಬಿಟ್ಟು ಅದು ಇದನ್ನೆಲ್ಲ ನೋಡ್ಕೊಡೋ ತರ ಅದಕ್ಕೆ ಅದ್ರ ಕೈಗೆ ಇಟ್ಬಿಟ್ರು. ಸರಿ, ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, ಇದು ಬರೀ ಇಂಡಿಯಾ ದೇಶದ ಒಳಗಡೆ ಮಾತ್ರ ಅಲ್ಲವಲ್ಲ, ಎಲ್ಲ ಗ್ಲೋಬಲ್ ಅಲ್ಲಿ ಎಲ್ಲಾ ಕಂಟ್ರೀಸ್ ಅಂತಂದ್ರೆ ಒಂದೊಂದು ಕಂಟ್ರಿನಲ್ಲೂ ಬೇರೆ ಬೇರೆ ಕರೆನ್ಸಿಗಳಿರತ್ತಲ್ವಾ. ಒಂದೊಂದು ಕರೆನ್ಸಿ ಒಂದೊಂದು ಬೇರೆ ಬೇರೆ ಇದ್ದಾಗ ಅದನ್ನ ತಗೊಂಬ, ಈ ಕರೆನ್ಸಿಗೆ ಕನ್ವರ್ಟ್ ಮಾಡು, ಇದರ ಕರೆನ್ಸಿ ರೇಟ್ ಬೇರೆ ಇರತ್ತೆ, ಅದ್ರದ್ದು ಬೇರೆ ರೇಟ್ ಇರತ್ತೆ, ಇದೆಲ್ಲ ನ್ಯೂಸೆನ್ಸ್ ಆಗತ್ತೆ ಅನ್ಬಿಟ್ಟು ಅವ್ರು ಏನ್ ಮಾಡಿದ್ರು, ನಾವು ಫಿಯಟ್ ಕರೆನ್ಸೀಸ್, ಒಂದೊಂದು ದೇಶದ್ದು ಬೇರೆ ಬೇರೆ ಕರೆನ್ಸಿಗಳೆಲ್ಲ ನಾವು ಯಾವ್ದು ಟಚ್ ಮಾಡೋದೇ ಬೇಡ, ಎಲ್ಲರಿಗೂ ಕನ್ವೀನಿಯಂಟ್ ಆಗಿ ಈಸಿ ಆಗ್ಲಿ ಅನ್ಬಿಟ್ಟು ಸೌಕರ್ಯಕ್ಕೋಸ್ಕರ ಅವ್ರೇನ್ ಮಾಡಿದ್ರು ಗೊತ್ತಾ, ಒಂದು ಡಿಜಿಟಲ್ ಕರೆನ್ಸಿನ ಒಳಗ್ ತಗೊಂಡ್ಬಂದ್ರು. ಅಂತಂದ್ರೆ ನಾವೆಲ್ಲ ಬಿಟ್ಕಾಯಿನ್ ಅಂತ ಭಯ ಪಡೋ ನೆಸೆಸಿಟಿ ಇಲ್ಲ. ಬಿಟ್ಕಾಯಿನ್ಗೆ ಯಾಕಪ್ಪ ಭಯ ಪಡ್ಬೇಕು? ಒನ್ಸ್ ಅಪಾನ್ ಎ ಟೈಮ್ ನಾವು ಭಯ ಪಟ್ಟಿದ್ದ ದಿನಗಳಿದೆ, ಒಂದು 10-15 ವರ್ಷದ ಕೆಳಗೆ. ಇವಾಗ ನೋಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂತ ಇದಾರೆ ಆ ಬಿಟ್ಕಾಯಿನ್ಸ್ ಇಟ್ಕೊಂಡು, ಅಲ್ವಾ? ಇದು ಬಿಟ್ಕಾಯಿನ್ ತರ ಅಲ್ಲ. ಇದು ಹೇಗೆ ಅಂತಂದ್ರೆ, ಇದು ಈ ಕ್ರಿಪ್ಟೋ ಕರೆನ್ಸಿ, ಇದು ಕೂಡ ಈ ಪಾಲಿಗಾನ್ ನೆಟ್ವರ್ಕ್ ಅಲ್ಲೇ ಇದೆ. ಇದ್ರ ಹೆಸರು ಏನು ಅಂತಂದ್ರೆ ಎದರ್ ಕಾಯಿನ್ ಅಂತೀವಿ. ಅಂದ್ರೆ US$ ಇದೆಯಲ್ಲ, ಆ US$ಗೆ ಈಕ್ವಲೆಂಟ್ ಆದಂತಹ ವ್ಯಾಲ್ಯೂ, ಆ US$ಗೆ ಈಕ್ವಲ್ ವ್ಯಾಲ್ಯೂ ಇರುತ್ತೆ. ಮತ್ತೆ ಇದಿಷ್ಟ ಬಂದಂಗೆ ಬಿಟ್ಕಾಯಿನ್ ಆದ್ರೆ ಹೆಂಗೆಂಗೋ ಏರಿಳಿತ ಜಾಸ್ತಿ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ಎಷ್ಟೋ ಇತ್ತು, ಇವಾಗ ಎಷ್ಟೋ ಕೋಟ್ಯಾಂತರ ರೂಪಾಯಿ ಆಗೋಯ್ತು ಅದ್ರ ಬೆಲೆ. ಇದು ಆತರ ಅಲ್ಲ. ಆ US$ಗೆ ಏನಿದೆ ಸರಿ ಸಮಾನವಾಗಿ ಅಷ್ಟಷ್ಟಲ್ಲೇ ಇರುತ್ತೆ, ತೀರಾ ಏರಿಳಿತ ಇರಲ್ಲ ಅದರ ಇದರಲ್ಲಿ ವ್ಯಾಲ್ಯೂನಲ್ಲಿ. ಅಟ್ ದ ಸೇಮ್ ಟೈಮ್ ಅದೇ ಸ್ಟೇಬಲ್ ಅಂತ ಹೇಳ್ತೀವಲ್ಲ, ಸ್ಟೇಬಲ್ ಆಗಿರುತ್ತೆ. ಮತ್ತೆ ಈ ಪಾಲಿಗಾನ್ ನೆಟ್ವರ್ಕ್ ನಲ್ಲಿ ಫೀಸ್ ತುಂಬಾ ಕಮ್ಮಿ, ಗ್ಯಾಸ್ ಫೀಸ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸಾಕ್ಷನ್ಗೋಸ್ಕರ ಫೀಸ್ ಗಳಿರತ್ತಲ್ವಾ, ಅದೆಲ್ಲ ತುಂಬಾ ಕಮ್ಮಿ, ಆ ಚಾರ್ಜ್ಗಳು ತುಂಬಾ ಕಮ್ಮಿ. ಸೊ ಎಲ್ಲರಿಗೂ ಕನ್ವೀನಿಯಂಟ್ ಆಗ್ಲಿ ಅಂತ ಇಂತ ಒಂದು ಕ್ರಿಪ್ಟೋ ಕರೆನ್ಸಿನ ಯೂಸ್ ಮಾಡ್ತಿದ್ದೀವಿ. ಇದು ನಾವು ಭಯ ಪಡುವಂತಹ ವಿಷಯ ಅಲ್ವೇ ಅಲ್ಲ ಸ್ನೇಹಿತರೆ. ವೆರಿ ಸೋನ್ ನೀವು ನೋಡ್ತಾ ಇದ್ರೆ ನಾವೇ ಲಾಸ್ಟ್ ಜನರೇಷನ್, ಇನ್ನು ಮುಂದಕ್ಕೆ ನಾವು ಮುಟ್ಕೊಳ್ಳುವಂತಹ ದುಡ್ಡು ನೋಡಿ ನಮ್ಗೆ ಇವಾಗ ಸಿಗ್ತಾ ಇಲ್ಲ ಎಲ್ಲೂನು. ಎಲ್ಲ ನಾವು ಕೂತ್ ಕಡೆನೆ ನಮ್ಮ ಬ್ಯಾಂಕ್ ನಮ್ಮ ಫೋನ್ ಅಲ್ಲೇ ಇಟ್ಕೊಂಡಿದೀವಿ, ನಮ್ಮ ಬ್ಯಾಂಕ್ ಅಕೌಂಟ್ ಫೋನ್ ಅಲ್ಲೇ ಇದೆ ಅಲ್ವಾ. ಕೂತ್ ಕಡೆನೆ ಎಲ್ಲ ಬರೀ ಫೋನ್ ಅಲ್ಲೇ ನಾವು ಮಾಡ್ಕೊಂತ ಇದೀವಿ, ಬ್ಯಾಂಕ್ ಹೋಗೋರೇ ಇಲ್ಲ. ಹಂಗ ನೀವು ನೋಡಿದ್ರೆ ATM ಮಷಿನ್ಗಳು ಕೂಡ ಅಂಬೋ ಅಂತ ಬಿದ್ದಿದೆ, ನೋಡೋರೇ ಯಾವನು ಗತಿ ಇಲ್ಲದೆ ಅಲ್ವಾ. ಸೊ ಅದೆಲ್ಲ ಹಂಗಾಗ್ಬಿಟ್ಟಿರೋದ್ರಿಂದ ವೆರಿ ಸೋನ್
ನಮ್ಮ ಹತ್ರ ಈ ತರ ಯಾವುದೋ ಒಂದು ನೋಟ್ಗಳು ಕಾಯಿನ್ಗಳು ಇದೆಲ್ಲ ಇರೋದೇ ಇಲ್ಲ, ಬರೀ ಡಿಜಿಟಲೈಸ್ ಆಗೋಗುತ್ತೆ. ಆಲ್ರೆಡಿ ಡಿಜಿಟಲೈಸ್ ಆಗ್ತಾ ಇದೆ ಒಂದೊಂದೇ. ಸೊ ಭಯ ಪಡುವಂತಹದ್ದು ಏನು ಇಲ್ಲ. ಬಿಗಿನಿಂಗ್ ಅಲ್ಲಿ ಫಸ್ಟ್ ಈ UPI ಸಿಸ್ಟಮ್ ಬಂದಾಗ ಕೂಡ ನಾವು ಭಯ ಪಟ್ಟಿದ್ವಿ. ಇವತ್ತು ನೋಡಿ ಎಷ್ಟು ಸಲೀಸಾಗಿ ಬೀದಿಯಲ್ಲಿ ನಮ್ಮ ಮನೆ ಮುಂದೆ ತರಕಾರಿ ತಗೊಂಡ್ಬಂದ್ ಮಾರೋರು, ಅವ್ರೇನು ಓಹೋ ಅಂತ ಏನು ಯಾವ ಡಾಕ್ಟರೇಟ್ ಓದಿರಲ್ಲ ಅಂತವ್ರು ಕೂಡ ಹಾಯಾಗಿ ನೋಡಿ ಇದನ್ನ ತಗೊಂಡ್ಬರ್ತಾರೆ, ಒಂದು QR ಕೋಡ್ ಕೊಡ್ತಾರೆ, ಇದನ್ನ ಪೇಮೆಂಟ್ ಮಾಡು ಅಂತಾರೆ ಅಲ್ವಾ. ಚಿಲ್ಲರೆ ಪ್ರಾಬ್ಲಮ್ ಇಲ್ಲ, ಯಾವ್ದು ಇಲ್ಲ, ವೆರಿ ಸೇಫ್ ಅಂದ್ಬಿಟ್ಟು ಅವರು ಯೂಸ್ ಮಾಡ್ತಿದ್ದಾರೆ. ಅದೇ ರೀತಿ ಇದು ಕೂಡ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಸ್ವಲ್ಪ ಭಯ ನಮ್ಗೆ. ಬಟ್ ಏನು ಇಲ್ಲ, ನೀವೇನ್ ಭಯ ಪಡಬೇಡಿ, ನಾವೆಲ್ಲ ಇದೀವಿ ನಿಮ್ ಜೊತೆ. ನಾವು GST ಅಂತ ಗ್ಲೋಬಲ್ ಸಪೋರ್ಟ್ ಟೀಮ್, ನಾವು ನಿಮ್ ಕೈ ಹಿಡಿದು ನಿಮ್ಗೆ ಎಲ್ಲಾ ಹೇಳ್ಕೊಡ್ತೀವಿ. ನಮ್ದೇ ಆದಂತಹ ಸ್ಪೆಷಲ್ ಸೆಷನ್ಸ್ ಇರುತ್ತೆ, ಹೇಳ್ಕೊಡ್ತೀವಿ ಏನೇನ್ ಮಾಡ್ಬೇಕು ಅಂತ. ಅಂಡ್ ಇವಾಗಂಕ ಎಸ್ಪೆಷಲಿ ಹೈಕೋರ್ಟ್ ಇಂದ ಕೂಡ ನಮ್ಗೆ ಒಂದು ಇದು ಬಂದ್ಬಿಟ್ಟಿದೆ, ಜಡ್ಜ್ಮೆಂಟ್ ವರ್ಡಿಕ್ ಬಂದ್ಬಿಟ್ಟಿದೆ. ಏನು, ಕ್ರಿಪ್ಟೋ ಕರೆನ್ಸಿನ ನೀವು ಆಸ್ತಿಯಾಗಿ ಯೂಸ್ ಮಾಡ್ಬೋದು, ಸ್ವತ್ತು. ಅದನ್ನ ಭದ್ರವಾಗಿ ನಿಮ್ಮ ಮಕ್ಕಳಿಗೋಸ್ಕರ ಅಂತ ನೀವು ಒಂದು ಮನೇನೋ ಸೈಟೋ ಎಲ್ಲ ತೆಗೆದಿಡ್ತಿರಲ್ಲ, ಅಷ್ಟೊಂದು ಚಿನ್ನ ಬೆಳ್ಳಿ ಎಲ್ಲ ತೆಗೆದಿಡ್ತಿರಲ್ಲ, ಆತರ ಇದು ಕೂಡ ಸ್ವತ್ತಾಗಿ ಯೂಸ್ ಮಾಡ್ಬೋದು. ಆದ್ರೆ ಲೀಗಲ್ ಟೆಂಡರ್ ಅಂತ ಹೇಳ್ತೀವಿ, ಅಂದ್ರೆ ಪ್ರತಿದಿನ ವಹಿವಾಟುಗಳಿರುತ್ತಲ್ಲ ನಮ್ಗೆ, ಏನೋ ಒಂದು ಪರ್ಚೇಸ್ ಮಾಡೋದು, ಅದಕ್ಕೆ ಅಂತ ಇದು ಯೂಸ್ ಆಗಲ್ಲ. ಅದು ಅಂಡರ್ ರೆಗ್ಯುಲೇಷನ್, ಇನ್ನು ಸ್ವಲ್ಪ ದಿವಸ ಆಗುತ್ತೆ. ಆಸ್ ಆಫ್ ನೌ ಕ್ರಿಪ್ಟೋ ಕರೆನ್ಸಿನಲ್ಲಿ ನೀನು ಎಷ್ಟೇ ಇಟ್ಕೊಂಡ್ರು ನಿನ್ನ ವಾಲೆಟ್ ನಲ್ಲಿ ಅದನ್ನ ಭದ್ರವಾಗಿ ನೀನು ನಿನ್ನ ಸ್ವತ್ತಾಗಿ ಇಟ್ಕೊಂಡು ನಿನ್ನ ಮಕ್ಕಳಿಗೆ ಅಂತ ನೀನ್ ಬಿಟ್ಟು ಹೋಗ್ಬೋದು. ಸರಿ, ನೆಕ್ಸ್ಟ್ ಕ್ವೆಶ್ಚನ್, ಇದು ಆ ವಾಲೆಟ್ ಅನ್ನೋದು ಎಲ್ಲಿಂದ ಬರುತ್ತೆ? ಇಲ್ಲಿ ನೋಡಿ, ನಮ್ಮ ಕ್ರಿಪ್ಟೋ ವಾಲೆಟ್ ಅನ್ನೋದು ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಇದೆಯಲ್ಲ, ಅಲ್ಲಿಂದ ಒಂದು 300ಕ್ಕೂ ಹೆಚ್ಚಿದೆ. ಯಾವ್ದಾದ್ರು ನಮ್ಗೆ ಇಷ್ಟ ಬಂದಿದ್ನ ನಾವು ಇದು ಮಾಡ್ಕೋಬಹುದು, ಇನ್ಸ್ಟಾಲ್ ಮಾಡ್ಕೋಬಹುದು, ಫ್ರೀ ಆಗಿ ಸಿಗತ್ತೆ ಅದು. ಅದಕ್ಕೆ ಒಂದು 12 ಪಾಸ್ವರ್ಡ್ಗಳು ಬರುತ್ತೆ, ಅದನ್ನ ನಾವು ತುಂಬಾ ಭದ್ರವಾಗಿ ನೋಡ್ಕೋಬೇಕು. ಯಾಕೆ ಹೇಳಿ? ಯಾಕೆ ಅಂತಂದ್ರೆ ನಿಮ್ ಮಕ್ಕಳಿಗೋಸ್ಕರ, ಅವ್ರ ಮಕ್ಕಳು ಅಂದ್ರೆ ನಿಮ್ ಮರಿ ಮಕ್ಕಳು ಎಲ್ರಿಗೋಸ್ಕರ ಅಂತ ನೀವು ಒಂದು ಸ್ವತ್ತು ಕೊಟ್ಬಿಟ್ಟು ಅದರ ಪತ್ರಗಳು ಕೊಡೋದಿಲ್ವಾ? ಅದ್ರ ಪತ್ರಗಳು ಬೇಕಲ್ವಾ? ಆ ಪತ್ರನೇ ಇದು, ಈ 12 ಪಾಸ್ವರ್ಡ್ಗಳು. ಇದನ್ನ ನೀವೊಂದು ಬುಕ್ ಅಲ್ಲಿ ಬರೆದ್ಬಿಟ್ಟು ನೀವು ನಿಮ್ಮ ಲಾಕರ್ ಅಲ್ಲಿ ಇಟ್ಟು ಭದ್ರವಾಗಿ ನಿಮ್ ಮನೆಯವ್ರಿಗೆ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಈ 12 ಪಾಸ್ವರ್ಡ್ಗಳು ಹೊಟ್ಟೋಯ್ತು ಅಂತಂದ್ರೆ ಯಾರ ಕೈಗೆ ಹೋಗುತ್ತೋ ಅವರೇ ಆ ವಾಲೆಟ್ಗೆ ಓನರ್ ಆಗ್ಬಿಡ್ತಾರೆ. ವಾಲೆಟ್ ಇರೋದು ಎಲ್ಲಿ? ನಮ್ಮ ಫೋನ್ ಅಲ್ಲಿ. ಆದ್ರೂ ಅವ್ರ ಫೋನ್ ಅಲ್ಲಿ ಅವರು ನಮ್ಮ ಪಾಸ್ವರ್ಡ್ ಇಟ್ಕೊಂಡು ಅವ್ರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅವ್ರು ಯೂಸ್ ಮಾಡಕ್ಕಾಗತ್ತೆ. ಯಾಕೆ ಅಂತಂದ್ರೆ ಫೋನ್ಗೆ ಹ್ಯಾಕಿಂಗ್ ಪ್ರಾಬ್ಲಮ್ ಇದೆಯಲ್ಲ. ನಮ್ಮ ಇದಾದ್ರೆ ನಮ್ಮ ವೆಬ್ಸೈಟ್ ಗಾದ್ರೆ ಹ್ಯಾಕರ್ಸ್ ಬರಲ್ಲ ಅಂತ ಹೇಳಿದೆ, ವೆಬ್ಸೈಟ್ ಟೆಕ್ನಾಲಜಿ ಅಂತ ಹೇಳಿದೆ. ಫೋನ್ಗೆ ಏನಿದೆ ಭದ್ರತೆ? ಸೊ ನಾವು ಇಲ್ಲಿ ಯಾವುದೇ ರೀತಿಯ ಸ್ಕ್ರೀನ್ ಶಾಟ್ ಎಲ್ಲ ತೆಗೆದಿಟ್ಕೋಬಾರ್ದು. ಒಂದು ಬುಕ್ ಅಲ್ಲಿ ಬರ್ದು ಬಿಟ್ಟು ಒಳಗಡೆ ಸೇಫ್ ಆಗಿಟ್ಬಿಟ್ಟು ಮನೆಯವ್ರಿಗೆ ತಿಳಿಸಿದ್ರೆ ಮುಂದೆ ಪಾಪ ಅವ್ರದನ್ನ ಉಪಯೋಗಿಸ್ಕೊಳಕ್ಕೆ ಸಾಧ್ಯ ಆಗತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಇಷ್ಟು ಮಾತ್ರ ನಾವು ಭದ್ರತೆಯಿಂದ ಅದನ್ನ ತೆಗೆದಿಟ್ಬಿಟ್ವಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಆಸ್ತಿಯ ಪತ್ರಗಳು ಹೇಗೋ ಅಷ್ಟೇ ಉಪಯೋಗಕ್ಕೆ ಬರುತ್ತೆ ಇದು. ಮತ್ತೆ ಫರ್ಗಾಟ್ ಪಾಸ್ವರ್ಡ್ ಅನ್ನುವಂತಹ ಆಪ್ಷನ್ ಕೂಡ ಇಲ್ಲಿಲ್ಲ. ಓಕೆನಾ ಸ್ನೇಹಿತರೆ? ನಾವು ಟೆಕ್ನಾಲಜಿ ಬಗ್ಗೆ ತಿಳ್ಕೊಬೇಕಾಗಿರೋದು ಇಷ್ಟು ವಿಷಯ ನಾನು ನಿಮ್ಗೆ ಹೇಳಿದೀನಿ. ಇವಾಗ ಮೇಡಮ್ ಇಷ್ಟೆಲ್ಲ ಬಡಬಡ 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 ಅಂತ ಹೇಳಿದ್ರಲ್ಲ, ನನ್ಗೇನು ಅರ್ಥ ಆಗ್ಲಿಲ್ವಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದ್ರೆ ನಿಮಗ್ ಗೊತ್ತಿದ್ಯೋ ಗೊತ್ತಿಲ್ವೋ ಏನು ಕೇಳೋದಿಲ್ಲ ಈ ಸಿಸ್ಟಮು. ನೀವು ಒಂದು ಸತಿ ಒಳಗ್ ಬಂದು ನೀವು ಒಂದು ಆಕ್ಟಿವ್ ಡೋನರ್ ಆಗ್ಬಿಟ್ರಿ ಅಂತಂದ್ರೆ ನೀವು ಮಾಡೋ ಕೆಲಸ ಏನಿದೆ ಚಿಕ್ಕ ಕೆಲಸ ಅಷ್ಟೇ. ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅಷ್ಟ್ ಕೆಲಸ ನೀವು ಮಾಡ್ಬಿಟ್ರೆ ನಿಮಗ್ ಬರೋ ದುಡ್ಡು ತಾನೇ ಬಂದು ಬೀಳುತ್ತೆ. ಇವಾಗ ನಾವು ಹೋಗಿ ಫ್ಯಾನ್ ಸ್ವಿಚ್ ಆನ್ ಮಾಡ್ತೀವಿ ಅಥವಾ ಯಾವ್ದೋ ಮೋಟರ್ ಸ್ವಿಚ್ ಆನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಎಲ್ಲಿ ಇದು ಮಾಡ್ತಾ ಇದಾರೆ, ಎಲ್ಲಿಂದ ಅದು ಜನರೇಟ್ ಆಗ್ತಾ ಇದೆ, ಹೇಗ್ ಬರ್ತಾ ಇದೆ ನಮ್ಮ ಮನೆಗೆ, ಇದೆಲ್ಲ ನಾವು ತಿಳ್ಕೊಂತೀವ. ಆ ಮೀಟರ್ ರೀಡಿಂಗ್ ಯಾವನೋ ಬರ್ತಾನೆ, ಅವ್ನು ಹೆಂಗ್ ಮಾಡ್ತಾನೆ ಮೀಟರ್ ರೀಡಿಂಗು, ಅವ್ರು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ನಾವ್ ಅದೆಲ್ಲ ನೋಡ್ತೀವ. ಏನು ಇಲ್ಲ ನಾನು ಸ್ವಿಚ್ ಹಾಕಿದ್ರೆ ಫ್ಯಾನ್ ಆನ್ ಆಗುತ್ತೆ, ಮೋಟರ್ ಆನ್ ಆಗುತ್ತೆ, ಎಲ್ಲ ಆಗತ್ತಲ್ವಾ? ಅದೇ ರೀತಿ ಇಲ್ಲಿ ಕೂಡ ನಮಗಿದೆಲ್ಲ ತಿಳಿಲಿಲ್ಲ, ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಅದನ್ನೆಲ್ಲ ಹೇಳೋದಕ್ ನಾವಿದೀವಿ. ನಿಮ್ಮ ಸ್ನೇಹಿತರನ್ನ ನೀವು ಇಲ್ಲಿ ಏನಾದ್ರು ಕರ್ಕೊಂಡ್ ಬಂದ್ರೆ ಅವ್ರಿಗೆ ನಾವೆಲ್ಲ ತಿಳುವಳಿಕೆ ಕೊಡ್ತೀವಿ. ನೀವೇ ತಿಳ್ಕೊಬೇಕು ಅಂತ ಆಸೆ ಪಟ್ರೆ ChatGPT ನ ಕೇಳ್ಬೋದು, ಜೆಮಿನೈನ ಕೇಳ್ಬೋದು, ಪರ್ಪ್ಲೆಕ್ಸಿಟಿ ಅಂತ ಇದೆ ಇವಾಗ, ಅದನ್ನ ಕೇಳ್ಬೋದು. ಅದೇ ನಮ್ಮ ಏರ್ಟೆಲ್ ಆಪ್ ಅಲ್ಲಿ ಬರುತ್ತದು. ಇಷ್ಟೂ ಇಲ್ಲ ಅಂತಂದ್ರೆ ಮೆಟಾನ ಕೇಳ್ಬೋದು. ಅಷ್ಟಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಸಾವಿರಾರು ಲಕ್ಷಾಂತರ ವಿಡಿಯೋಗಳಿದೆ ನಮ್ಮ ಯೂಟ್ಯೂಬ್ ಅಲ್ಲಿ, ಅಲ್ಲಿ ನೋಡ್ಬೋದು. ಗೂಗಲ್ ಅಲ್ಲಿ ಮಾಮೂಲಾಗಿ ವೆಬ್ಸೈಟ್ ಗಳಲ್ಲಿ ಓದ್ಬೋದು. ಗೊತ್ತಾಯ್ತಾ? ಸೊ ಯಾವುದಕ್ಕೂ ಭಯ ಪಡುವಂತಹ ನೆಸೆಸಿಟಿ ಇಲ್ಲ. ಓಕೆ, ಇವಾಗ ನಾನೊಂದು ಐಡಿ ಮಾಡ್ಕೋಬೇಕು ಅಂತ ಇದ್ದೀನಿ ಮೇಡಮ್, ಏನ್ ಮಾಡ್ಬೇಕು ಅಂತ ನೀವು ಕೇಳಿದ್ರೆ ನಿಮ್ಮ ಕೆಲಸ ಏನ್ ಗೊತ್ತಾ? ಒಂದೇ ಒಂದು ಸತಿ ನಿಮ್ಮ ಕೈಯಿಂದ $50 ಒಬ್ಬರಿಗೆ ನೀವು ಡೊನೇಷನ್ ಆಗಿ ಕೊಡಬೇಕು. ಸೊ $50 ಅಂತಂದ್ರೆ ಎಷ್ಟು ಗೊತ್ತಾ? ನಮ್ಮ ಇಂಡಿಯನ್ ರುಪೀಸ್ ನಲ್ಲಿ, ನಮ್ಮ ಹಣದಲ್ಲಿ ಅದು 90 ಇಂದ 95 ರೂಪಾಯಿಗೆ $1 ಅಂತ ಅನ್ಕೊಳ್ಳೋಣ. ಓಕೆ, ಈಸಿ ಕ್ಯಾಲ್ಕುಲೇಷನ್ಗೆ $100 ಅಂತ ಅನ್ಕೊಳ್ಳೋಣ. $50 ಅಂತಂದ್ರೆ 5,000 ರೂಪಾಯಿ.
ಓಕೆನಾ. ಸೊ ಈ 5,000 ರೂಪಾಯಿ ನೀವು ನಿಮ್ಮ ಇನ್ವೈಟರ್ ಅಥವಾ ನಿಮ್ಮ ಸ್ಪಾನ್ಸರ್ ಇರ್ತಾರಲ್ಲ, ಯಾರೋ ಒಬ್ರು ನಿಮ್ಗೆ ಇವತ್ತು ಕರೆದಿಲ್ವಾ ಈ ಮೀಟಿಂಗ್ ಬಾ ಅಂತ, ಅವರ ಅವರು ನಿಮ್ಮ ಸ್ಪಾನ್ಸರ್ ಆಗ್ತಾರೆ. ಓಕೆನಾ. ಸೊ ಅವರೇ ನಿಮಗೆ ಒಂದು ಅಫಿಲಿಯೇಟ್ ಲಿಂಕ್ ಕೊಡ್ತಾರೆ, ಅಂತಂದ್ರೆ ರೆಫರಲ್ ಲಿಂಕ್ ಅಂತ ನಾವು ಹೇಳ್ತೀವಲ್ಲ, ಆ ಲಿಂಕ್ ಅನ್ನ ಅವರು ವಾಟ್ಸಪ್ ಅಲ್ಲಿ ಕಳಿಸಿದಾಗ ಆ ಲಿಂಕ್ ಇಟ್ಕೊಂಡು ನೀವು ಅವ್ರಿಗೆ ಒಂದು 5,000 ರೂಪಾಯಿ ಕ್ಯಾಶ್ ಆಗಿ ಕೊಡ್ತಿರೋ ಅಥವಾ UPI ನಲ್ಲಿ ಕಳಿಸ್ತಿರೋ, ಗೂಗಲ್ ಪೇ ನಲ್ಲಿ ಕಳಿಸಿದಾಗ ಅವರು ಆಲ್ರೆಡಿ ಇಲ್ಲಿ ನಮ್ ಜೊತೆ ಇದ್ದಾರೆ ಅಲ್ವಾ, ಅವ್ರ ಹತ್ರ ಅವ್ರ ವಾಲೆಟ್ ನಲ್ಲಿ ಇದಿರತ್ತೆ, $50 ಇರತ್ತೆ, ಅವ್ರು ನಿಮ್ಗೆ ನಿಮ್ಮ ವಾಲೆಟ್ಗೆ ಕಳಿಸ್ತಾರೆ. ಸೊ ಇದನ್ನ ಜೋ ಟಾಪ್, ಜಸ್ಟ್ ಒನ್ ಟೈಮ್ ಔಟ್ ಆಫ್ ಪಾಕೆಟ್ ಅಂತ ಹೇಳ್ತೀವಿ. ಈ ಅಮೌಂಟ್ ಅನ್ನ ನೀವು ಇಲ್ಲಿ ಒಳಗಡೆ ಸಿಸ್ಟಮ್ ಒಳಗೆ ಕಳಿಸಿ ನಿಮ್ಮ ಐಡಿಯನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ಸ್ಪಾನ್ಸರೇ ನಿಮ್ಮ ಜೊತೆಗಿರ್ತಾರೆ. ಇಲ್ಲ ಅಂದ್ರೆ ನಾವು ಇದೀವಿ, ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಇದು ಒಂದೇ ಒಂದು ಸತಿ ಮಾಡುವಂತಹ ಒಂದು ಪ್ರೊಸೀಜರ್. ಅಷ್ಟು ನೀವು ಮಾಡ್ಬಿಟ್ರೆ ಏನಾಗತ್ತೆ ಗೊತ್ತಾ, ಇದು ನೋಡಿ, ಇದು ಹೈಫೈ ಸ್ಪೇಸ್ ನ ಮಹಾದ್ವಾರ, ಮೇನ್ ಎಂಟ್ರೆನ್ಸ್. ಇಲ್ಲಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೇಸ್ ಲೂಪ್ ಅಂತಾನು ಕರಿಬಹುದು ನಾವು ಅದನ್ನ. ಇದೇನ್ ಮಾಡುತ್ತೆ ಗೊತ್ತಾ, ಕೈ ನೋಡಿ, ಕೈ ಬೀಸ್ತಾ ಇದೆ, ಬಾ ಬಾ ಬಾ, ಕಮ್ ಇನ್ ಸೈಡ್ ಅಂತ ಕರೀತಾ ಇದೆ. ಸೊ ನಾವು ಒಂದು ಐಡಿಯನ್ನ ಆಕ್ಟಿವೇಟ್ ಮಾಡ್ಕೊಂಡು ಒಳಗ್ ಬಂದಾಗ ಇದು ನಮ್ ಕೈ ಹಿಡ್ಕೊಂಡು ಒಳಗ್ ಕರ್ಕೊಂಡು ಹೋಗಿ ನಮ್ಗೊಂದು ಸ್ಥಾನ ಕೊಟ್ಟು ನಮ್ಗೊಂದು ಜಾಗದಲ್ಲಿ ಕೂರಿಸಿ ನಮ್ಮ ಆರೈಕೆ ಮಾಡಿ ನಮ್ಗೆ ದುಡ್ಡು ಬರೋ ತರ ಮಾಡಿ ಪ್ರತಿಯೊಂದು ಇದೇ ಮಾಡ್ಕೊಳುತ್ತೆ. ನಾವು ಮಾಡೋದು ಇನ್ನೇನೂ ಇಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಎಲ್ಲಿ ತನಕ ನಿಮ್ಮ ಸ್ಪಾನ್ಸರ್ ನಿಮ್ ಜೊತೆ ಬರ್ತಾರೆ ಅಂತಂದ್ರೆ ನಿಮಗೆ ದಾರಿ ತೋರಿಸಿ ನಿಮ್ಮನ್ನ ಕರ್ಕೊಂಡ್ ಬಂದು ಇಲ್ಲಿ ತನಕ ಬಿಡ್ತಾರೆ. ಇಲ್ಲಿ ನಿಮ್ಮನ್ನ ಇನ್ನೊಬ್ಬರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಯಾರ ಇನ್ನೊಬ್ರು ಅಂತಂದ್ರೆ AI. ಈ AI ನಿಮ್ಮನ್ನ ಹ್ಯಾಂಡ್ ಓವರ್ ತಗೊಂಡು ನಿಮ್ಮನ್ನ ಒಳ ಕರ್ಕೊಂಡು ಹೋಗಿ ನಿಮ್ಗೆ ದಾರಿ ತೋರಿಸಿ ಮುಂದಕ್ಕೆ ಹೆಂಗ್ ಮುಂದಕ್ಕೆ ಹೋಗ್ಬೇಕು ಅಂತ ಅದು ಮಿಕ್ಕಿದೆಲ್ಲ ಮಾಡತ್ತೆ. ಓಕೆನಾ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, ನಮ್ಮ MLM ತರ ಅಲ್ಲ ಇಲ್ಲಿ. MLM ಅಲ್ಲಿ ಆದ್ರೆ ನೀವು ಒಂದು ಸ್ಥಾನ ಕೊಡ್ತೀರಾ ನಿಮ್ಮ ಫ್ರೆಂಡ್ಗೆ, ಹೌದಾ, ಲೆಫ್ಟ್ ಅಲ್ಲಿ ಕೂರ್ಸೋದಾ, ರೈಟ್ ಅಲ್ಲಿ ಕೂರ್ಸೋದಾ, ಅದು ಇದು ಪೇರ್ ಮ್ಯಾಚಿಂಗ್ ಇದೆಯಾ, ಇವತ್ತು ಜಾಸ್ತಿ ಜನ ಆಗೋದ್ರಾ, ಇದಕ್ಕೊಂದು ಕ್ಯಾಪಿಂಗ್ ಇದೆಯಾ, ಇದರಿಂದ ಫ್ಲಶ್ ಔಟ್ ಆಗ್ಬಿಡತ್ತಾ, ವಾಶ್ ಔಟ್ ಆಗ್ಬಿಡತ್ತಾ, ಅಯ್ಯೋ ಈ ವಾರಕ್ಕೆ ಇಷ್ಟೊಂದು ವಾಶ್ ಔಟ್ ಆಗ್ಬಿಡ್ತಲ್ಲ, ಬರೋ ವಾರ ತಿರುಗಿ ಹೊಸಬನ ಹುಡುಕ್ಬೇಕಲ್ಲ, ಇದೆಲ್ಲ ರಾಮಾಯಣಗಳು ಸಾವಿರಾರಿದೆ ನಿಮ್ಗೆ. ಇಲ್ಲಿ ಅದ್ಯಾವುದು ಇಲ್ಲ. ನಾವಿಲ್ಲಿ ಯೂಸ್ ಮಾಡೋದು ಅಫಿಲಿಯೇಟ್ ಲಿಂಕ್ ಅಂತ. ಇಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ. ಅಫಿಲಿಯೇಟ್ ಲಿಂಕ್ ಮೀನ್ಸ್ ಎಷ್ಟು ಜನರನ್ನಾದ್ರೂ ನೀವು ಕರ್ಕೊಂಡು ಬರ್ಬೋದು, ಎಲ್ರು ಕೌಂಟ್ಗೆ ಸಿಗ್ತಾರೆ. ಪ್ರತಿಯೊಬ್ರು, ದಿರ್ ಇಸ್ ನೋ ವಾಶ್ ಔಟ್ ಸಿಸ್ಟಮ್ ಅಟ್ ಆಲ್. ಪ್ರತಿಯೊಬ್ರು ನಿಮಗೆ ಕ್ಯಾಲ್ಕುಲೇಷನ್ಗೆ ಸಿಗ್ತಾರೆ. ಎಲ್ಲ ಡಿಜಿಟಲ್ ಇದು. ಓಕೆನಾ, ಆನ್ಲೈನ್ ಮಾಡ್ಕೊಳ್ಳುವಂತಹ ಒಂದು ವಿಷಯ. ಸೊ ಇವಾಗ ಸಿಸ್ಟಮ್ ಒಳಗಡೆ ನೀವು ಐಡಿಯನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀರಾ. ನೀವು ಕೊಡುವಂತಹ $50, ಅದನ್ನ ಜೋ ಟಾಪ್ ಸ್ಟಾರ್ಟರ್ ಡೊನೇಷನ್ ಅಂತೀವಿ. ಒಂದೇ ಒಂದು ಸತಿ ನೀವಿಲ್ಲಿ ಡೊನೇಷನ್ ಕೊಟ್ಟೆ ಒಳಗಡೆ ಬರೋದು. ಆ ಡೊನೇಷನ್ ಯಾಕೆ ಕೊಡ್ತಾ ಇದ್ದೀರಾ? ಯಾಕೆ ಅಂತಂದ್ರೆ ಅವಾಗ್ಲೇ ನಾನು ಹೇಳ್ದಂಗೆ ಒಂದು ಪುಣ್ಯ ಸಿಗ್ಲಿ, ನಮ್ಮ ಕರ್ಮಗಳೆಲ್ಲ ಕಳೀಲಿ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಇದರಿಂದ ನನ್ಗೆ ದುಡ್ಡು ಬರ್ಲಿ ಅನ್ನೋದು ಕೂಡ ಇನ್ನೊಂದಿದೆ. ಸೊ ಒಂದು ಕಡೆ ಈ ಪುಣ್ಯ, ಒಂದು ಕಡೆ ಒಂದು ಹಣ. ನೋಡಿ ಎಂತ ವಿಚಿತ್ರವಾದ ಕಾಂಬಿನೇಷನ್, ಎಲ್ಲಿ ನೋಡಿದೀವಿ ಈ ತರ ಅಲ್ವಾ? ಸೊ ಈ ಕಾಂಬಿನೇಷನ್ ಅಲ್ಲಿ ನಮಗ್ ಬರ್ಬೇಕು ಅಂತಂದ್ರೆ ನೀವು ಕೊಟ್ಟಿರೋ $50 ಯಾರಿಗೂ ಹೋಗುತ್ತೆ? ಕಂಪನಿ ಇಲ್ವಲ್ಲ. ಸೊ ಎಲ್ಲಿಗೆ ಹೋಗುತ್ತೆ? ಇದು ಡೈರೆಕ್ಟ್ ಆಗಿ ನೋಡಿ, ಇದು ನೀವು ಕೊಟ್ಟಿರುವಂತಹ $50 ಡೈರೆಕ್ಟ್ ಆಗಿ ನಿಮ್ಮ ಇನ್ವೈಟರ್ ಅಥವಾ ನಿಮ್ಮ ಸ್ಪಾನ್ಸರ್ ಇದಾರಲ್ಲ ಅವ್ರಿಗೆ ಇದರಿಂದ 20% ಅಂತಂದ್ರೆ $10 ಅಲ್ಲಿಗಲ್ಲೇ P2P ಅಂತ ಹೇಳಿದ್ನಲ್ಲ, ಆನ್ ದ ಸ್ಪಾಟ್. ನೀವು ಪಕ್ಕದಲ್ಲೇ ಕೂತ್ಕೊಂಡು ಮಾಡ್ತಾ ಇದೀರಾ ಅಂತಂದ್ರೆ ಟಕ್ ಅಂತ ಇಲ್ಲಿಂದ ಹೋಗುತ್ತೆ, ಟಕ್ ಅಂತ ಅವ್ರಿಗೆ ಬಂದಿರತ್ತೆ. ನಾವೇ ನೋಡಿದೀವಿ ಅಷ್ಟೊಂದ್ಸತಿ. ಅಷ್ಟು ಕ್ಷಣದಲ್ಲಿ ಅವ್ರಿಗೆ ಬಂದು ಸೇರತ್ತೆ. $10 ಅವ್ರಿಗೆ ಕೊಟ್ಟೋಯ್ತು. $1,000 ಅಂತ ಅನ್ಕೊಳ್ಳಿ. ಓಕೆನಾ. ಇನ್ನು $4,000 ಉಳಿದಿದೆ. ಅದ್ಯಾರಿಗ ಹೋಗುತ್ತೆ ಅಂತಂದ್ರೆ ಕಮ್ಯುನಿಟಿ. ಯಾರಪ್ಪ ಈ ಕಮ್ಯುನಿಟಿ? ನಮಗಿಂತ ಮುಂಚೆ ಇಲ್ಲಿ ಜಾಯಿನ್ ಆಗಿರುವಂತಹ ಒಂದು A, ಒಂದು B, ಒಂದು C ಅಂತ ಒಂದು 3 ಜನ ನಮ್ಮ ಅಪ್ಲೈನರ್ಸ್. ಅವ್ರು 3 ಜನಕ್ಕೆ ಒಂದೊಂದು ಭಾಗ ಹೊಟ್ಟೋಗುತ್ತೆ. ಎಷ್ಟಪ್ಪ ಅಂತ ನೋಡಿದ್ರೆ ಇಲ್ಲಿ ಉಳಿದಿರೋದೆಷ್ಟು? $40. 80%. ಅದೆಷ್ಟೆಷ್ಟು ಹೋಗುತ್ತೆ? $2.5, $12.5, $25 ಅಂತಂದ್ರೆ 5%, 25%, 50%. ಈ 3 ಜನಕ್ಕೆ ಹೊಟ್ಟೋಯ್ತು. ಸೊ ಇಲ್ಲಿ $40 ಈ 3ಕ್ಕೆ ಹೋಯ್ತು, $10 ಇಲ್ಲಿ ಹೊಟ್ಟೋಯ್ತು. ಇನ್ನೇನು ಉಳಿದಿದೆ? ಏನು ಉಳಿದಿಲ್ಲ. ಸೊ ಪ್ರತಿಯೊಬ್ಬರು ಹೊಸಬ್ರು ಒಳಗಡೆ ಬಂದಾಗ ಅವರ ಮೇಲಿನ 3 ಜನ, ಈ 3ರಲ್ಲಿ ಯಾರಾದ್ರೂ ಇನ್ವೈಟರ್ ಆಗಿರ್ಬೋದು. ಇದೊಂದು ನೆನ್ಪಿಟ್ಕೊಳ್ಳಿ. ಇದು ಈ ಸಿಸ್ಟಮ್ ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಈ ಇನ್ವೈಟರ್ ಅಥವಾ ನಿಮ್ಮ ಸ್ಪಾನ್ಸರ್ ಅನ್ನೋರು A ಆಗಿರ್ಬೋದು, B ಆಗಿರ್ಬೋದು, C ಆಗಿರ್ಬೋದು. ಗೊತ್ತಾಯ್ತಾ? ಇವ್ರು ಯಾರಾದ್ರೂ ಇನ್ವೈಟ್ ಮಾಡಿದ್ರು ಕೂಡ ಇಲ್ಲಿ ನೀವು ಬಂದು ಕೆಳಗಡೆಯಲ್ಲಿ ಕೂತ್ಕೋತೀರಾ. ಆ ಸಿಸ್ಟಮ್ ಹೇಗೆ ವರ್ಕ್ ಆಗತ್ತೆ ಅಂತ ನಾನು ಮುಂದಕ್ಕೆ ತೋರಿಸ್ತೀನಿ. ಅರ್ಥ ಆಯ್ತಾ? ಸೊ ಅದೇ ಕ್ಷಣದಲ್ಲಿ ಇದೆಲ್ಲಾನು ಯಾರ್ಯಾರಿಗೆ ಹೋಗ್ಬೇಕು ಹೊಟ್ಟೋಯ್ತು. ಸೊ 100% ಡಿಸ್ಟ್ರಿಬ್ಯೂಷನ್ ಆಗೋಯ್ತು. ಎಲ್ಲೂ ಯಾವ ಕಂಪನಿ ಹತ್ರ ನಮ್ ದುಡ್ಡು ಉಳಿದಿಲ್ಲ. ಮೀನ್ಸ್ ವಾಟ್? 100% ಝೀರೋ ರಿಸ್ಕ್ ಅಂತ ಅವಾಗ್ಲೇ ಹೇಳಿದ್ನಲ್ಲ, ಅದನ್ನ ನಾನು ಇವಾಗ ಪ್ರೂವ್ ಮಾಡ್ಬಿಟ್ಟೆ ನಿಮ್ಗೆ. ಕಂಪನಿ ಅನ್ನೋದಿದ್ರೆ ಯಾವಾಗ ಅದು ನಮ್ ದುಡ್ಡು ತಗೊಂಡು ಬಾಗಿಲು ಮುಚ್ಕೊಂಡು ಹೋಗುತ್ತೋ ಅಂತ ನಮಗ್ ಭಯ ಇರುತ್ತೆ. ಇಲ್ಲಿ ಅಂತದ್ದು ನಡೆಯೋದಿಲ್ಲ. ಸೊ ಇವಾಗ ನೀವು ಒಂದು ಪರ್ಮನೆಂಟ್ ಡೋನರ್ ಆಗ್ಬಿಟ್ಟಿದ್ದೀರಾ. ಇಷ್ಟೊತ್ತು ನೀವೇನ್ ನೋಡಿದ್ರು ಅದೇ ಇದು.
ಇವಾಗ ನಿಮ್ಮ ಕೆಳಗೆ ಏನಾಗತ್ತೆ ಅಂತ ನೋಡೋಣ. ಇದನ್ನ ನಾವು 3 ಲೆವೆಲ್ಸ್ ಅಪ್ ಅಂಡ್ 3 ಲೆವೆಲ್ಸ್ ಡೌನ್ ಅಂತ ಹೇಳ್ತೀವಿ ಈ ಮ್ಯಾಟ್ರಿಕ್ಸ್ ಅನ್ನ. ಓಕೆನಾ? ಸೊ ಈ ಮ್ಯಾಟ್ರಿಕ್ಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವಿವಾಗ ಒಳಗಡೆ ಬಂದ ತಕ್ಷಣ ಫಸ್ಟ್ ಒಂದು ಡೊನೇಷನ್ ಒಂದು $10 ನಿಮ್ಮ ಇನ್ವೈಟರ್ಗೆ ಕೊಟ್ರಲ್ಲ, ನಿಮ್ಮ ಸ್ಪಾನ್ಸರ್ಗೆ, ಅದನ್ನ ಇನ್ವೈಟ್ ಡೊನೇಷನ್ ಅಂತೀವಿ. ಇನ್ನ 3 ಜನ ABC ಗೆ ನಿಮ್ ಕಡೆಯಿಂದ ಬಂತಲ್ಲ, ಅದನ್ನ ನಾವು ಮ್ಯಾಟ್ರಿಕ್ಸ್ ಡೊನೇಷನ್ ಅಂತೀವಿ. ಯಾಕೆ ಅಂತಂದ್ರೆ ಇದೊಂದು ಫಾರ್ಮೇಶನ್, ಒಂದು ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಅಲ್ಲಿ ಈ ತರ ಕೂರ್ಸಿದಾಗ ಎಲ್ಲರಿಗೂ ಒಂದು ಆರ್ಗನೈಸ್ಡ್ ಮೆಥಡ್ ಅಲ್ಲಿ ಎಲ್ಲರಿಗೂ ದುಡ್ಡು ಹೋಗೋ ತರ ಮಾಡ್ಬೋದು. ನೋಡಿ, ನಾವು ಒಂದು ವೆಡ್ಡಿಂಗ್, ಒಂದು ಮ್ಯಾರೇಜ್ ಹೋದ್ವಿ ಅಂತಂದ್ರೆ ಲೈನ್ ಆಗಿ ಎಲ್ಲರನ್ನೂ ಕೂರಿಸ್ತಾರೆ, ಒಂದು ಕಡೆಯಿಂದ ಊಟ ಬಡಿಸ್ಕೊಂಡ್ ಬರ್ತಾರೆ. ಯಾಕೆ? ಚಲ್ಲಾಪಿಲ್ಲಿಯಾಗ ಅಲ್ಲಿ ಫಸ್ಟ್ ರೋನಲ್ಲಿ ಒಬ್ಬರಿಗೆ, ಇಲ್ಲಿ 4ನೇ ರೋನಲ್ಲಿ ಒಬ್ಬರಿಗೆ, ತಿರುಗಿ ಮೇಲ್ಗಡೆ ಒಬ್ಬರಿಗೆ, ಆತರ ಹಾಕ್ತಾರ ಊಟ? ಹಂಗಾಕಲ್ಲ, ಒಂದ್ ಕಡೆಯಿಂದಾನೇ ಬಡಿಸ್ಕೊಂಡ್ ಬರ್ತಾರೆ. ಯಾಕೆ? ಆರ್ಗನೈಸ್ ಆಗಿರುತ್ತೆ ಆ ಸಿಸ್ಟಮ್ ಅಂತ. ಆ ರೀತಿಯಲ್ಲಿ ಇಲ್ಲಿ ಕೂಡ ಇಲ್ಲಿ ನಮ್ಮ AI ಏನ್ ಮಾಡತ್ತೆ ಅಂತಂದ್ರೆ, ಇಲ್ಲಿ ಬರುವಂತಹ ಅಮೌಂಟ್ ಯಾರ್ಯಾರಿಗೆ ಹೋಗ್ಬೇಕು ಅದನ್ನ ಲೆಫ್ಟ್ ಇಂದ ರೈಟ್ ಗೆ ಮತ್ತೆ ಮೇಲಿಂದ ಕೆಳಕ್ಕೆ ಬರೋ ತರ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ನೋಡ್ಕೊಂಡು ಅದ್ರ ಪ್ರಕಾರ ಹಂಚ್ಕೊಂಡು ಬರುತ್ತೆ. ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಿಮಗೆ ಈ ಮ್ಯಾಟ್ರಿಕ್ಸ್ ನಲ್ಲಿ ಎಲ್ಲಿ ಸ್ಥಾನ ಕೊಡ್ಬೇಕು ಅನ್ನೋದು ಇದ್ರ ಪ್ರಕಾರ ಡಿಸೈಡ್ ಮಾಡತ್ತೆ. ಎಲ್ಲಿ ಖಾಲಿ ಇದೆ, ಯಾವ ಜಾಗದಲ್ಲಿ ಖಾಲಿ ಇದೆಯೋ ಅಲ್ಲಿ ಇವರನ್ನ ತಂದು ಕೂರ್ಸೋಣ. ನೀವೇ ಅಲ್ಲ, ಯಾರ್ಯಾರು ಒಳಗ್ ಬರ್ತಾರೋ ಅವರೆಲ್ಲರೂ ಕೂಡ ಈ ರೀತಿಯಲ್ಲಿ ನೋಡಿ ನೋಡಿ ಜಾಗಗಳನ್ನ ಫಿಲ್ಅಪ್ ಮಾಡೋ ಕಾರಣ ಎಲ್ಲೂ ಖಾಲಿಗಳು ಇಲ್ಲದೆ ಎಲ್ಲರಿಗೂ ದುಡ್ಡು ಬರೋ ತರ AI ನೋಡ್ಕೊಳ್ಳುತ್ತೆ. ಸೊ ಈ ಎರಡೂ ತರ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂಡ್ ಇನ್ವೈಟ್ ಡೊನೇಷನ್ ಅಂತ ನಿಮ್ಗೆ ತೋರಿಸಿದೀನಿ. ಸರಿ, ಇವಾಗ ನಿಮ್ಮ ಕೆಳಗೆ ಏನ್ ನಡೆಯುತ್ತೆ ಅಂತ ನೋಡೋಣ. ನಾನ್ ನಿಮ್ಗೇನ್ ಹೇಳಿದೆ, ಅಟ್ಲೀಸ್ಟ್ ಒಂದು 5 ಜನಕ್ಕಾದ್ರೂ ನೀವೇನಾದ್ರೂ ಹೆಲ್ಪ್ ಮಾಡಕ್ಕಾಗತ್ತಾ ನೋಡಿ ಅಂತ ಹೇಳಿದೆ ಅಲ್ವಾ? ಇವಾಗ ನೋಡೋಣ. ನೀವು ಅನ್ನೋರು ಇಲ್ಲಿದ್ದೀರಾ, ನಿಮ್ಮ ಫ್ರೆಂಡ್ ಆದಂತಹ A1 ಅವರನ್ನ ನೀವು ಜಾಯಿನ್ ಮಾಡಿದೀರಾ ಅಂತ ಅನ್ಕೊಳ್ಳೋಣ. ಆವಾಗ ಏನಾಗತ್ತೆ, ಅವ್ರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ ಪಾಪ ಅವ್ರಿಗೆ ನೀವು ಹೇಳ್ತೀರಾ, ನೋಡಪ್ಪ ನಾನು ಒಂದ್ ಒಳ್ಳೆ ಸಿಸ್ಟಮ್ ಅಲ್ಲಿ ಸೇರ್ಕೊಂಡಿದ್ದೀನಿ, ಚೆನ್ನಾಗಿ ದುಡ್ಡಿದೆ, ನೀನು ಬಾ, ಇಲ್ಲೊಂದ್ ಮೇಡಮ್ ಕೂತ್ಕೊಂಡೆಲ್ಲ ಹೇಳ್ತಾರೆ, ನೀನ್ ಕೇಳಿಸ್ಕೊ, ನಿನ್ಗಿಷ್ಟ ಆದ್ರೆ ಜಾಯಿನ್ ಆಗು, ಇಲ್ಲ ಅಂತಂದ್ರೆ ಐ ವಿಲ್ ನಾಟ್ ಫೋರ್ಸ್ ಯು. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನಾವು ಎಲ್ಲೂನು ಯಾರೂನು ಇದನ್ನ ಯೂಸ್ ಮಾಡೋದೇ ಇಲ್ಲ. ಈ ವರ್ಡ್ಸ್ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ನಾನು ದಿನಾ ಹೇಳ್ತೀನಿ ಈ ವಿಷಯ. ಖಂಡಿತವಾಗ್ಲೂ ನೀವು ಅವ್ರಿಗೆ ಒಂದು ಆಶ್ವಾಸನೆ ಕೊಡಬೇಕು. ನಾನ್ ನಿನ್ಗೆ ಯಾವುದೇ ರೀತಿಯ ಒತ್ತಾಯ ಮಾಡೋದಿಲ್ಲ. ಇಷ್ಟ ಇದ್ರೆ ಕಂಟಿನ್ಯೂ ಆಗು. ಒಂದ್ಸತಿ ಬಂದು ಕೇಳಿಸ್ಕೊ, 2 ಸತಿ 3 ಸತಿ 10 ಸತಿ ಕೇಳಿಸ್ಕೊ, ನಿನಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕನೂ ಕೇಳಿಸ್ಕೊ. ನಾನ್ ನಿಮ್ಗೆ ಯಾವುದೇ ರೀತಿ ಒತ್ತಾಯ ಮಾಡಲ್ಲ. ಇದೇನು ಟಿಕೆಟ್ ಕೊಟ್ಟು ನೀನ್ ಬಂದು ಕೂತ್ಕೊಳ್ಳೋದೇನು ಇಲ್ಲ. ಈ ರೀತಿ ಮಾತಾಡ್ಬೇಕು ನೀವು, ಆವಾಗ್ಲೇ ಜನ ಬರೋದು. ಓಕೆ, ಸೊ ಆ ಜನ ಬರೋದು ಏನಕ್ಕೋಸ್ಕರ? ಬರೀ ನಾನ್ ದುಡ್ಡು ಮಾಡ್ಕೊಳ್ಳಿ ಅಂತ ಅಲ್ಲ. ನಾನೂ ದುಡ್ಡು ಮಾಡ್ಕೊಂಡು, ನೀನೂ ದುಡ್ಡು ಮಾಡ್ಕೊಂಡು, ನಾನೂ ಚೆನ್ನಾಗಿದ್ದು, ನೀನೂ ಚೆನ್ನಾಗಿದ್ದು, ನನ್ನ ಮೇಲಿರುವಂತ ಇನ್ನೊಂದು 2-3 ಜನ ಅವರು ಚೆನ್ನಾಗಿದ್ದು, ಇದು ಲೋಕಕ್ಕೆ ನಾವು ಲೋಕ ಕಲ್ಯಾಣ ಅಂತ ಹೇಳ್ತೀವಲ್ಲ, ಎಲ್ಲರಿಗೂ ನಾವು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೀವಿ. ನೋಡಿ, ಯುನಿಸೆಫ್ ಪ್ರಕಾರ ದಿನಾ 20,000 ಜನ ಸಾಯ್ತಾ ಇದಾರಂತೆ ಪಾಪ, ಅವ್ರಿಗೆ ಊಟ ಇಲ್ಲದೆ. ಆದ್ರೆ ಅದಂದ್ರೆ ಆಲ್ ಓವರ್ ದ ವರ್ಲ್ಡ್. ಓಕೆನಾ? ಅವ್ರಿಗೆಲ್ಲ ಊಟ ಗೀಟ ಎಲ್ಲ ಏನೆಲ್ಲ ಬೇಕು ಸೌಲಭ್ಯಗಳು ಅದೆಲ್ಲ ಕೊಡ್ಸೋದಿಕ್ಕೆ, ಅದೆಲ್ಲ ಹೆಲ್ಪ್ ಮಾಡೋದಿಕ್ಕೆ ಅಂತ ಎಷ್ಟೊಂದು NGOಗಳು ಎಲ್ಲ ಏನೋ ಹೆಲ್ಪ್ ಮಾಡತ್ತಲ್ಲ. ಆ ರೀತಿ ನಾವು ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ಅಂದ್ರೆ ಔಟ್ಸೈಡ್ ಅದೆಲ್ಲ ನಡೀತಾ ಇದೆ. ನಮ್ಗೆ ಇವಾಗ ಕಣ್ ಮುಂದೆ ಕಾಣಿಸ್ತಾ ಇರೋದು ಓನ್ಲಿ ಇಂಡಿಯಾದೊಳಗಡೆ ನಮ್ ಫ್ರೆಂಡ್ಸ್ ಮಾತ್ರನೇ. ಇನ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಗ್ಲೋಬಲ್ ಲೆವೆಲ್ ಅಲ್ಲಿ ಹೋಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಸೊ ಇವಾಗ ನೀವು A1 ಅನ್ನುವಂತಹ ಒಂದು ವ್ಯಕ್ತಿ ತುಂಬಾ ಕಷ್ಟದಲ್ಲಿದ್ದಾನೆ, ಅವರನ್ನ ಕರ್ಕೊಂಡ್ಬಂದು ನೀವು ಇಲ್ಲಿ ಜಾಯಿನ್ ಮಾಡಿದಾಗ ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಅದೇನೋ ಅದೆಲ್ಲ ಆಮೇಲೆ ನೋಡೋಣ. ಒಟ್ಟಲ್ಲಿ ಅವರು ಇಲ್ಲಿ ಬಂದು ಜಾಯಿನ್ ಆದಾಗ ಅವ್ರು ತಗೊಂಡ್ಬಂದಿರುವಂತಹ ಒಂದು $50 ಡೊನೇಷನ್ ಯಾರಿಗೋಗತ್ತೆ? ನೀವು ಸೊ ನಿಮಗೆ $10 ಬರುತ್ತೆ. ಯಾಕೆ ಅಂತಂದ್ರೆ ನೀವೇ ಇನ್ವೈಟರು ಅಥವಾ ಸ್ಪಾನ್ಸರು ಅಲ್ವಾ? $10 ಪ್ಲಸ್ ನಿಮ್ಮ ಕೆಳಗೆ ಅವ್ರು ಎಲ್ಲಿ ಕೂತಿದ್ದಾರೆ? ಫಸ್ಟ್ ಲೆವೆಲ್ ಅಲ್ಲಿ ಕೂತಿದ್ದಾರೆ. ಈ ಲೆವೆಲ್ ಅಲ್ಲಿ ಈ 5 ಜನಕ್ಕೂನು, ಈ 5 ಜಾಗಕ್ಕೂನು ಒಂದೊಂದು ವ್ಯಾಲ್ಯೂ ಇದೆ. 5 ಜನಕ್ಕೆ ಇಲ್ಲಿ ಜಾಗ ಇರೋದು. ಈ 5 ಜನ ತಂದಿರುವಂತಹ ಡೊನೇಷನ್ ಇಂದ ಮೇಲಿನವ್ರಿಗೆ ಅಂದ್ರೆ ಫಸ್ಟ್ ಲೆವೆಲ್ಗೆ $2.5 ಮಾತ್ರನೇ ಬರೋದು. ಸೊ ನೀವು ಅನ್ನೋರು ನಿಮ್ಮ ಕೆಳಗೆ ಇದು ಫಸ್ಟ್ ಲೆವೆಲ್ ಆಗಿರೋದ್ರಿಂದ $2.5 ಇಲ್ಲಿ ಬರುತ್ತೆ. ಪ್ಲಸ್ ನೀವೇ ಅವರನ್ನ ಇನ್ವೈಟ್ ಮಾಡಿದ್ರಿಂದ $10. ಸೊ 10 ಪ್ಲಸ್ 2.5 ನಿಮಗ್ ಬಂತು. ಅದೇ ರೀತಿ BCDE 5 ಜನನ ನೀವು ಕರ್ಕೊಂಡ್ ಬಂದ್ರೆ ನಿಮ್ಗೆ ಎಷ್ಟು ಬಂತು? $62.5 ಆಗತ್ತೆ. ದಟ್ ಮೀನ್ಸ್ ನೀವು ಕೈಯಿಂದ ಹಾಕಿದ $50ಗಿಂತ ಮೇಲೇನೆ ಜಾಸ್ತಿನೇ ಬಂದಿದೆ ನಿಮಗೆ. ಅಂತಂದ್ರೆ ನೀವು ಬರೀ 4 ಜನನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರು ನೀವು ಕೈಯಿಂದ ಹಾಕಿರೋ $50 ನಿಮ್ಗೆ ವಾಪಸ್ ಬಂದ್ಬಿಡ್ತು. ಈ 5ನೇ ಅವ್ರು ಒಳಗ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಿಮ್ಮ ಪ್ರಾಫಿಟ್ ಸ್ಟಾರ್ಟ್ ಆಗೋಯ್ತು. ನಾವಿಲ್ಲಿ ಪ್ರಾಫಿಟ್ ಅಂತ ಯೂಸ್ ಮಾಡಬಾರ್ದು, ಯಾಕೆಂತಂದ್ರೆ ಇಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ, ಅದು ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ.
ಆಯ್ತಾ ಫ್ರೆಂಡ್ಸ್? ಇವಾಗ ನಿಮ್ಗೆ ಇಷ್ಟು ಬಂತು. ಯಾಕೆ? ಬಿಕಾಸ್ ನೀವು ಇನ್ವೈಟರ್ ಆಗಿರೋದ್ರಿಂದ ಈ $10, ನಿಮ್ಗೆ ಫಸ್ಟ್ ಲೆವೆಲ್ ಆಗಿರೋದ್ರಿಂದ ಈ $2.5. ಆದರೆ ನಿಮ್ಮ ಮೇಲೆ ಎ ಇದಾರಲ್ಲ, ಈ ಎಗೆ ಇದು ಸೆಕೆಂಡ್ ಲೆವೆಲ್ ಆಯ್ತು. ಸೊ ಎ ಏನು ಕೆಲಸ ಮಾಡದೇ ಇದ್ರು ಎಗೆ ಎಷ್ಟು ಬರುತ್ತೆ ಗೊತ್ತಾ? ನೋಡಿ, ಸೆಕೆಂಡ್ ಲೆವೆಲ್ ಇನ್ಕಮ್ ಏನ್ ಗೊತ್ತಾ? $12.5. ಸೆಕೆಂಡ್ ಲೆವೆಲ್ ಇನ್ಕಮ್ $12.5. ಈ $10 ಇಲ್ಲ, ಅದು ನಿಮ್ಗೆ ಗೊತ್ತಾಯ್ತು. $12.5 ಎಗೆ ಬಂತು. ಯಾಕೆ ಅಂತಂದ್ರೆ ಎಗೆ ಇದು ಫಸ್ಟ್ ಲೆವೆಲ್, ಇದು ಸೆಕೆಂಡ್ ಲೆವೆಲ್. ಹಾಗೆ ಬಿ ಇದಾರಲ್ಲ, ಈ ಬಿ ಕೆಳಗಿರೋ ಏನೇ ಫಸ್ಟ್ ಲೆವೆಲ್, ಯು ಅನ್ನೋದು ಸೆಕೆಂಡ್ ಲೆವೆಲ್, ಅದ್ರ ಕೆಳಗಿರುವಂತಹ A1 B1 C1 ಇದೆ, ಇದು ಥರ್ಡ್ ಲೆವೆಲ್. ಸೊ ಥರ್ಡ್ ಲೆವೆಲ್ ಬಿ ಏನು ಮಾಡ್ದೇನೆ ಎಷ್ಟು ಬಂತು? $25 ಬಂದ್ಬಿಡ್ತು. ಓ ಮೈ ಗಾಡ್! ಎಲ್ಲಾದ್ರೂ ನೋಡಿದೀರಾ? ಕೆಳಗೆ ಹೋಗ್ತಾ 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 ಇನ್ನೂ ಜಾಸ್ತಿ ದುಡ್ಡು ಬರೋದು ಎಲ್ಲಾದ್ರೂ ಕೇಳಿಸ್ಕೊಂಡಿದ್ದೀರಾ? ಇದು ನೋಡಿ ಎಂಥ ಒಂದು ಮಿರಕಲ್ ಅಂತ ಹೇಳ್ಬೋದಲ್ವಾ, ಮ್ಯಾಜಿಕ್ ಅಲ್ವಾ ಇದು. ಈ ರೀತಿಯಲ್ಲಿ ನಿಮಗೂ ಅಷ್ಟೇ, ಇಲ್ಲಿ ಒಂದು 4 ಜನ ನೀವು ಕರ್ಕೊಂಡು ಬಂದಿದ್ದೀರಾ, ಇನ್ನು 5ನೇವ್ರನ್ನ ನೀವು ಕರ್ಕೊಂಡು ಬಂದೇ ಇಲ್ಲ. ಆದ್ರೆ 5ನೇವ್ರಿಗೆ ಇಲ್ಲಿ ಖಾಲಿ ಇರೋವಾಗ್ಲೇನೆ ಈ ಮೇಲ್ಗಡೆ ಏನೋ ಬಿನೋ ಸಿನೋ ಯಾರೋ ಕರ್ಕೊಂಡು ಬಂದು ಇಲ್ಲಿ ಇ ಅನ್ನೋದನ್ನ ಜಾಯಿನ್ ಮಾಡಿಸಿದ್ರು ಅಂತಂದ್ರೆ ನಿಮಗೆ ಈ ಫಸ್ಟ್ ಲೆವೆಲ್ ಅಲ್ಲಿ ಒಂದು ಸೀಟ್ ಫಿಲಪ್ ಆಗಿದ್ದಕ್ಕೆ ನಿಮಗೆ $2.5 ಬರುತ್ತೆ ವಿನಃ ಈ $10 ಬರಲ್ಲ. ಈ $10 ಯಾರಿಗೋಗತ್ತೆ? ಮೇಲ್ಗಡೆ ಏನೋ ಬಿನೋ ಸಿನೋ ಯಾರೋ ಒಬ್ರು ಇನ್ವೈಟ್ ಮಾಡಿದಾರ ಅವ್ರಿಗೋಗತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ರೀತಿಯಲ್ಲಿ ಅದಕ್ಕೆ ಇದನ್ನ ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ಈ ಇನ್ವೈಟ್ ಡೊನೇಷನ್ ಅನ್ನೋದು ನಿಮ್ಮ ವರ್ಕಿಂಗ್ ಇನ್ಕಮ್. ನೀವು ವರ್ಕ್ ಮಾಡಿದಾಗ ನೀವು ಎಷ್ಟು ಜನನ, ಅದು 1000 ಜನ 1,00,000 ಜನ ಕರ್ಕೊಂಬನ್ನಿ, ಎಲ್ಲ ನಿಮ್ಗೆ. ಅರ್ಥ ಆಯ್ತಾ? ಅದು ಎಷ್ಟಾದ್ರೂ ಕರ್ಕೊಂಬನ್ನಿ. ಆದ್ರೆ ಅವ್ರು ಎಲ್ಲಿ ಬಂದು ಅವ್ರಿಗೆ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲಾಗಿದೆಯೋ ಅದ್ರ ಪ್ರಕಾರ ಬರೋದನ್ನ ಮ್ಯಾಟ್ರಿಕ್ಸ್ ಡೊನೇಷನ್ ಅಂತ ಹೇಳ್ತೀವಿ. ಅಲ್ಲಿ ಆ ಮ್ಯಾಟ್ರಿಕ್ಸ್ ಡೊನೇಷನ್ ನಿಮ್ಮೊಬ್ಬರಿಗೆ ಅಲ್ಲದೆ ನಿಮ್ಮ ಮೇಲಿನ ಇಬ್ಬರಿಗೂ ಕೂಡ ಹೆಲ್ಪ್ ಆಗತ್ತೆ. ಈ ರೀತಿಯಲ್ಲಿ ನಾವು ಕಮ್ಯುನಿಟಿನಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ ಒಬ್ರಿಗೊಬ್ರು. ಇವಾಗ ಹೇಳಿ, ಕಮ್ಯುನಿಟಿನಲ್ಲಿ ಜಾಸ್ತಿ ಜನ ಆದ್ರೆ ತಾನೇ ಮತ್ತೆ 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 ಎಲ್ಲರಿಗೂ ಈ ತರ ಫಿಲಪ್ ಆಗೋದಕ್ಕೆ ಸಾಧ್ಯ. ನಾನೇನು ಕೆಲಸ ಮಾಡೋದಿಲ್ಲ ಅಂತ ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಮತ್ತೆ ದುಡ್ಡು ಎಲ್ಲಿಂದ ಬರುತ್ತೆ? ಯಾಕೆ ಅಂತಂದ್ರೆ ಇಲ್ಲಿ ದುಡ್ಡು ತಾನಾಗ್ತಾನೆ ಏನು ಜನರೇಟ್ ಆಗ್ತಾ ಇಲ್ಲ. ಯಾರೋ ಒಬ್ರು ತಗೊಂಡ್ಬರುವಂತಹ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾತ್ರ ಮಾಡ್ತಾ ಇದೆ AI. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು ಅಂತಂದ್ರೆ ದುಡ್ಡು ಬರ್ಬೇಕಲ್ವಾ? ಆ ದುಡ್ಡು ಎಲ್ಲಿಂದ ಬರುತ್ತೆ? ಯಾರೋ ಒಬ್ರು ಹೊಸಬ್ರು ಬಂದಾಗ ಅವ್ರನ್ನ 3 ಜನಕ್ಕೆ ಅಂತ ಅವ್ರು ತಂದಿರೋ ದುಡ್ಡನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ಯಾರು ಒಳಗ್ ಬಂದಾಗ ಇನ್ನ 3 ಜನಕ್ಕೆ ಅವ್ರು ಕೊಟ್ಟಾಗ ಆ 3ರಲ್ಲಿ ಈ ಹಿಂದಿನವರು ಕೂಡ ಇರ್ತಾರೆ. ಆತರ 3 ಜನಕ್ಕೆ ಒಬ್ರಿಗೊಬ್ರು ನಾವೇನ್ ಕೊಡ್ತಾ ಹೋಗ್ತೀವೋ ಇದು ಏನಾಗತ್ತೆ? ಒಂದು ಇನ್ಕಮ್ ತರ ಬರುತ್ತೆ, ನಾನ್ ವರ್ಕಿಂಗ್ ಇನ್ಕಮ್ ಆಗತ್ತೆ. ನೀವೇನ್ ಕೆಲಸ ಮಾಡ್ದೇನೆ ಬಂದಿರುವಂತಹ ಇನ್ಕಮ್. ಈ ರೀತಿಯಲ್ಲಿ ಇಲ್ಲಿ 25 ಜನ ಇರ್ತಾರೆ ನೋಡಿ. ಇಲ್ಲಿ ಕೌಂಟ್ ಮಾಡಿದ್ರೆ ABCDE ಈ 5 ಜನರ ಕೆಳಗೂನು 5 ಅಂದ್ರೆ ಪ್ರತಿಯೊಬ್ಬರಿಗೂ ಸೇಮ್. ನಾನ್ 5 ಜನ ತಂದಂಗೆ ನೀನು ಒಂದ್ 5 ಜನ, ಯಾರೋ 5 ಜನಕ್ಕೆ ಹೆಲ್ಪ್ ಮಾಡಪ್ಪ ಅಂತ ನಾವ್ ಹೇಳ್ಕೊಟ್ರೆ ಅವ್ರು 5 ಕರ್ಕೊಂಡ್ ಬಂದ್ರು ಅಂತಂದ್ರೆ A1 ಅನ್ನೋರು 5 ಜನನ್ ಕರ್ಕೊಂಡ್ ಬಂದ್ರೆ ನಮ್ಮ ಸೆಕೆಂಡ್ ಲೈನ್ ಫಿಲಪ್ ಆಗೋಯ್ತು. ಸೆಕೆಂಡ್ ಲೈನ್ ಅಲ್ಲಿ ಒಂದು 5 ಜನರದ್ದು ಫಿಲಪ್ ಆಯ್ತು. ಸೊ ಅಲ್ಲಿ $12.5 ನಾನು ಕೆಲಸ ಮಾಡ್ದೇನೆ ಬಂತು. ಯಾಕೆಂದ್ರೆ $10 ಯಾರಿಗೋಗತ್ತೆ? A1 ಹೋಗುತ್ತೆ. $2.5 ಅವನ್ಗೋಗತ್ತೆ. ಯಾಕೆಂದ್ರೆ ಅವ್ನ್ಗೆ ಅದು ಫಸ್ಟ್ ಲೆವೆಲ್. ಈ ರೀತಿಯಲ್ಲಿ ನೋಡಿ, ಇಲ್ಲಿ ಒಂದು 25 ಜನ, ಅವರಿಂದ ಬರೋದು $312.5. ಹಾಗೆ ಅವ್ರ ಕೆಳಗೆ ತಿರ್ಗಿ ಇದೇ ತರ ಎಲ್ರು ಐದೈದೇ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಆವಾಗ ಇಲ್ಲಿ ಎಷ್ಟು ಬರುತ್ತೆ? 3ನೇ ಲೆವೆಲ್ ಅಲ್ಲಿ ಸಾರಿ, ಟೋಟಲ್ 125 ಜನರಿಗೆ ಇಲ್ಲಿ ಜಾಗ ಇದೆ. ಅಲ್ಲಿಂದ ಬರೋದು ಅಮೌಂಟ್ ಎಷ್ಟು? $3,125. ಸೊ ಇದಿಷ್ಟು ಸೇರಿದ್ರೆ 155 ಜನ ಆದ್ರು ಅಥವಾ 155 ಐಡಿಗಳು ಆಗತ್ತೆ. ಅಷ್ಟರಿಂದ ಬರುವಂತ ಅಮೌಂಟ್ $3,450. ಇವಾಗ ಕೇಳಿಸ್ಕೊಳ್ಳಿ, ಈ $3,450 ಬರೋದಕ್ಕೆ 155 ಜನರನ್ನ ನೀವೊಬ್ಬರೇನಾ ತಂದಿರೋದು ಒಳಗೆ? ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ಮೇಲ್ಗಡೆ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಕೆಳಗಡೆ ಬಂದಿದಾರಲ್ಲ A1 B1 C1 D1 E1, ಮತ್ತೆ ಅವರ ಕೆಳಗಿನವರು ಪ್ರತಿಯೊಬ್ರು ಒಬ್ರೊಬ್ಬರನ್ನ, ಇಬ್ರೊಬ್ಬರನ್ನ, 5 ಜನ 10 ಜನನ ಏನೇನ್ ಸೇರಿಸ್ತಾರೋ ಎಲ್ಲ ಇಲ್ಲಿ ಫಿಲಪ್ ಆಗ್ತಾ ಬರುತ್ತೆ. ಸೊ ಇದು ಒಂದು ಕಂಪ್ಲೀಟ್ಲಿ ಟೀಮ್ ಆಕ್ಟಿವಿಟಿ. ಎಲ್ರು ಸೇರಿ ಕೆಲಸ ಮಾಡ್ತಾರೆ, ಒಂದು ಕಮ್ಯುನಿಟಿ ಆಕ್ಟಿವಿಟಿ. ನಮ್ಮ ಮನೆಯಲ್ಲಿ ಒಂದು ಮದುವೆ ಇದೆ ಅಂತಂದ್ರೆ ನಾವೊಬ್ಬರೇ ಮಾಡೋದಿಲ್ಲ ಕೆಲಸ. ನಮ್ಮ ಬಂಧುಗಳು ಬರ್ತಾರೆ, ನಮ್ಮ ಮಿತ್ರರು ಬರ್ತಾರೆ, ಎಲ್ರು ಸೇರಿ ಒಂದೊಂದು ಕೈ ಹಾಕಿದಾಗ ಸಲೀಸಾಗಿ ಎಲ್ಲ ನಡೆಯುತ್ತೆ ಅಲ್ವಾ? ಎಲ್ಲರಿಗೂ ಕೆಲಸನೂ ಕಮ್ಮಿ ಆಗತ್ತೆ. ಅದೇ ಇಲ್ಲಿ ನಡೀತಾ ಇರೋದು. ಇದೊಂದು ಟೀಮ್ ಆಕ್ಟಿವಿಟಿ. ಖಂಡಿತವಾಗ್ಲೂ ಎಷ್ಟು ಕೆಲಸ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದಾರೆ ಸಿಸ್ಟಮ್. ಅದು ಇದು ಹೇಳಲ್ಲ, ಅದೇನು ಮಾಡ್ಲೇಬೇಕು. ಏನು ಮಾಡ್ಲಿಲ್ಲ ಅಂತಂದ್ರೆ ಆಗಲೂ ದುಡ್ಡು ಬರುತ್ತೆ. ಯಾವಾಗ ಅಂತ ಕೇಳ್ಬೇಡಿ. ಯಾಕೆ ಅಂತಂದ್ರೆ ಮೇಲ್ನವ್ರು ಎಷ್ಟು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಯಾರು 10 ಜನ ಕರ್ಕೊಂಡ್ ಬರ್ತಾರೆ ಗೊತ್ತಿಲ್ಲ. ಯಾರು ಒಬ್ಬನೇ ಕರ್ಕೊಂಡ್ ಬರ್ತಾರೆ ಗೊತ್ತಿಲ್ಲ. ಯಾರು ಏನೋ ಮಾಡಿದೆ ನಿಮ್ ತರಾನೇ ಅವರು ಸುಮ್ಮನೆ ಕೂತಿದ್ದಾರೆ ಅದು ಗೊತ್ತಿಲ್ಲ ಅಲ್ವಾ? ಹಂಗಾಗಿ ನಮಗೆ ದುಡ್ಡು ಬೇಕು ಅಂತಂದ್ರೆ ಅಯ್ಯೋ ನನಗ್ ಹಶ್ವಾಗಿದೆ, ನಾನೇ ತಿನ್ಬೇಕಪ್ಪ.
ಇನ್ನೊಬ್ಬ ತಿಂದ್ರೆ ನನ್ನ ಹಸಿವು ತೀರೋದಿಲ್ಲ, ನನ್ನ ಹೊಟ್ಟೆ ತುಂಬೋದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸ್ವಲ್ಪನೇ ಮಾಡಿ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ. ಒಂದೇ ದಿವಸದಲ್ಲಿ 100 ಜನ ಕರ್ಕೊಂಬ ಅಂತ ಯಾರು ಹೇಳ್ತಿಲ್ಲ. 155 ಜನನ ನೀವು ಒಬ್ಬರೇ ಕರ್ಕೊಂಡ್ ಬಾ ಅಂತ ಹೇಳ್ತಾ ಇಲ್ಲ. ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಆಲ್ರೆಡಿ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಇಂಥದೆಲ್ಲ ಏನು ಇಲ್ಲಿ ನಡೆಯೋದಿಲ್ಲ ಅಂತ. ಓಕೆನಾ ಫ್ರೆಂಡ್ಸ್? ಸೊ ಈ 155 ಜನರಿಂದ ನಿಮಗೆ ರೆಸಿಪ್ರೋಕಲ್ ಡೊನೇಷನ್ಸ್ ಅಥವಾ ರಿಟರ್ನ್ ಡೊನೇಷನ್ಸ್ ನ ವಾಪಸ್ ತಗೊಳ್ಳೋದಿಕ್ಕೆ ಒಂದು ಲೈಸೆನ್ಸ್ ಬೇಕಲ್ವಾ, ಒಂದು ಪರ್ಮಿಷನ್ ಬೇಕಲ್ವಾ? ಆ ಪರ್ಮಿಷನ್ನೇ ನಿಮಗೆ ಬರುವಂತಹ ಒಂದು ಇದು ಈ ಸಿಸ್ಟಮ್ ಇಂದ ಬರುವಂತಹ ಒಂದು ಪ್ರಾಡಕ್ಟ್ ಅಂತ ಅನ್ಕೊಳ್ಳೋಣ. ತುಂಬಾ ಜನ ಕೇಳ್ತಾರೆ, ನಾವು ಒಳಗಡೆ ಬಂದಾಗ ನಮ್ಗೇನು ಪ್ರಾಡಕ್ಟ್ ಬರಲ್ಲ, ನಾವು 5,000 ರೂಪಾಯಿ ಸುಮ್ಮನೆ ಕೊಡ್ಬೇಕಲ್ಲ ಅಂತ. ಈ ಲೈಸೆನ್ಸ್ಗೆ ಒಂದು ವ್ಯಾಲ್ಯೂ ಇಲ್ವಾ? ನೀವು ಗಾಡಿ ತಗೊಂಡ್ಬಿಟ್ರೆ ರೋಡಲ್ಲಿ ಹೋಗ್ಬೋದಾ? ಹೋಗಕ್ಕಾಗಲ್ಲ. ನೀವು ರೋಡಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ಗೊಂದು ಲೈಸೆನ್ಸ್ ಬೇಕು ಅಲ್ವಾ? ಅದೇ ತರ ನೀವು ಇಷ್ಟು ಜನರ ಹತ್ರ ದುಡ್ಡು ತಗೊಳಕ್ಕೆ, ರಿಸೀವ್ ಮಾಡಕ್ಕೆ ನಿಮ್ಗೊಂದು ಲೈಸೆನ್ಸ್ ಬೇಕು. ಕೆಲವೊಂದು ಕಂಟ್ರೀಸ್ ನಲ್ಲಿ ನೀವು ಹೋಗಿ ನೋಡಿದ್ರೆ ವರ್ಕ್ ಪರ್ಮಿಟ್ ಅಂತ ಇರುತ್ತೆ. ಅಲ್ಲಿ ಕೆಲಸ ಮಾಡೋದಿಕ್ಕೆ ಅಂತ ಒಂದು ಪರ್ಮಿಟ್ ಕೊಡ್ತಾರೆ, ಅದೊಂದು ಲೈಸೆನ್ಸ್. ಆ ಲೈಸೆನ್ಸ್ ಇದ್ರೆ ಮಾತ್ರ ನೀನ್ ಕೆಲಸ ಮಾಡ್ಬೋದು, ಇಲ್ಲ ಅಂತಂದ್ರೆ ಜಾಡ್ ಸುರಿತಾರೆ, ತಗೊಂಡೋಗಿ ಒಳಗಡೆ ಕೂರಿಸ್ತಾರೆ. ಸೊ ಆ ರೀತಿಯಲ್ಲಿ ನಮ್ಗೆ ಒಂದು ಲೈಸೆನ್ಸ್ ಬರ್ತಾ ಇದೆ. ಈ ರೀತಿಯಲ್ಲಿ ನಮ್ಗೆ ಲೈಸೆನ್ಸ್ ಇಂದ ನಮ್ಗೆ ಬೇರೆ ಕಡೆಯಿಂದ ಬರುವಂತಹ ಅಮೌಂಟ್ ಗಳು ಏನಾಗತ್ತೆ ಗೊತ್ತಾ? 150 ಜಾಗದಿಂದ ಐಡಿಗಳಿಂದ ಬರುವಂತಹ ಅಮೌಂಟ್ ನಮ್ಮ ಪ್ರೈವೇಟ್ ವಾಲೆಟ್ಗೆ ಹೊರಟೋಗುತ್ತೆ. ಅದೇ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಲ್ಲ, ಇನ್ಸ್ಟಾಲ್ ಮಾಡಿದೀವಲ್ಲ ಅದು. ಇನ್ನು 50 ಐಡಿಗಳಿಂದ ಬರುವಂತಹ ಅಮೌಂಟ್ ಕಮ್ಯುನಿಟಿ ಹೆಲ್ಪ್ಗೋಸ್ಕರ ಅಂತ ಈ ಸಿಸ್ಟಮ್ ತೆಗೆದಿಟ್ಬಿಡತ್ತೆ. ಅಂತಂದ್ರೆ ಅದನ್ನ ಎಸ್ಕ್ರೋ ವಾಲೆಟ್ಸ್ ಅಂತ 3 ಡಿಫ್ರೆಂಟ್ ವಾಲೆಟ್ಸ್ ಅಲ್ಲಿ ತೆಗೆದಿಡತ್ತೆ. ಇದು ನಮ್ಮ ಪ್ರೈವೇಟ್ ವಾಲೆಟ್. ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ರೆಡ್ ಕಲರ್ ಯಾವ ಜಾಗಗಳಲ್ಲಿ, ಇಲ್ಲಿ ಇದು ಫಸ್ಟ್ ಲೆವೆಲ್ ನಿಮಗೆ ಗೊತ್ತಿದೆ, ಇಲ್ಲ 5 ಜನ, ಇಲ್ಲಿ 25 ಜನ, ಇಲ್ಲಿ 125 ಜನ. ಅದರಲ್ಲಿ ಈ 5 ಜನ ಇಲ್ಲಿ ತುಂಬಿದ ತಕ್ಷಣ ನಾನು ಆವಾಗಲೇ ನಿಮ್ಗೆ ತೋರಿಸ್ಕೊಟ್ಟಂಗೆ ರೆಡ್ ಕಲರ್ ಎಲ್ಲೆಲ್ಲಿ ತುಂಬತ್ತೋ ಅದು ನೀವೇ ತುಂಬಿಸ್ತೀರಾ, ನಿಮ್ ಮೇಲ್ನವ್ರು ತುಂಬಿಸ್ತಾರಾ, ದಟ್ ಡಸ್ ನಾಟ್ ಮ್ಯಾಟರ್ ಅಟ್ ಆಲ್. ಯಾರಾದ್ರೂ ತುಂಬಿಸ್ಬೋದು. ಒಟ್ಟಲ್ಲಿ ಆ ಜಾಗದಲ್ಲಿ ಒಂದು ಐಡಿ ಬಂದ್ಬಿತ್ತು ಅಂತಂದ್ರೆ ಅದರಿಂದ ಬರುವಂತಹ ಅಮೌಂಟ್ ಎಲ್ಲಿಗೆ ಹೋಗುತ್ತೆ? ಈ ಪರ್ಸನಲ್ ವಾಲೆಟ್ ಇದೆಯಲ್ಲ ನಿಮ್ದು, ಪ್ರೈವೇಟ್ ವಾಲೆಟ್, ಅಲ್ಲಿ ಕೊಟ್ಟೋಗುತ್ತೆ. ಸೊ ಈ ಇಷ್ಟು ಇದು ಐಡಿಗಳಿಂದ ಬರುವಂತಹ ಅಮೌಂಟ್ ಎಷ್ಟು ಅಂತಂದ್ರೆ $2,325. ಸೊ ಮಿಕ್ಕಿದ 50 ಐಡಿಗಳಿದೆಯಲ್ಲ, ಆ ಐಡಿಗಳದ್ದು ಏನಾಗುತ್ತೆ? 3 ಎಸ್ಕ್ರೋ ವಾಲೆಟ್ ಅಂತ ಹೇಳಿದೆ. ಅಂದ್ರೆ ಕೆಲ್ಸಕ್ಕೋಸ್ಕರ ಅಂತ ತೆಗೆದಿಟ್ಟಿರೋದು. ಅದ್ರ ನೋಡಿ, ಇಲ್ಲಿ ಯೆಲ್ಲೋ ಕಲರ್, ಈ ಜಾಗಗಳಲ್ಲಿ ಎಲ್ಲಿಂದನೋ ಜನ ಬಂದಲ್ಲಿ ಫಿಲಪ್ ಆದ್ರೆ ಐಡಿಗಳು ಇಲ್ಲಿ ಬಿತ್ತು ಅಂತಂದ್ರೆ ನೀವೇ ಅಥವಾ ನಿಮ್ ಮೇಲ್ನವರು ಅಥವಾ ಅವ್ರ ಮೇಲ್ನವ್ರು ಯಾರಾದ್ರೂ ತಂದಿರ್ಬೋದು ಇವ್ರನ್ನ ಒಳಗೆ. ಅವ್ರು ಬಂದಾಗ ಏನಾಗತ್ತೆ? ಆ ಅಮೌಂಟ್ ಇಂದ ಪೇ ಇಟ್ ಫಾರ್ವರ್ಡ್ ಅನ್ನುವಂತಹ ಒಂದು ವಾಲೆಟ್ ನಲ್ಲಿ ಒಂದು $125 ತೆಗೆದಿಟ್ಟು ಬಿಡತ್ತೆ AI. ತೆಗೆದಿಟ್ಟು ಅದರಿಂದ ನಿನಗೆ ಯಾರೋ ಒಬ್ಬನ್ನ ನೀನ್ ಜಾಯಿನ್ ಮಾಡಿಸ್ಕೋಬೇಕು ಅಂತಂದ್ರೆ ಅವ್ರ ಹತ್ರ ಪಾಪ ದುಡ್ಡಿಲ್ಲ ಅಂತಂದ್ರೆ ಈ ಪೇಡ್ ಫಾರ್ವರ್ಡ್ ವಾಲೆಟ್ ಇಂದ ತೆಗೆದು ಅವ್ರ ಐಡಿಯನ್ನ ನೀನ್ ಆಕ್ಟಿವೇಟ್ ಮಾಡ್ಕೊಡು. ಆಮೇಲೆ ನೀನ್ ಅವ್ರ ಜೊತೆ ಮಾತಾಡ್ಕೊಂಡು ನೀನ್ ಕೆಲಸ ಮಾಡಿ ನಿನ್ಗೆ ದುಡ್ಡು ಬಂದಾಗ ನನ್ ದುಡ್ಡು ರಿಟರ್ನ್ ಮಾಡಪ್ಪ ಅಂತ ಮಾತಾಡ್ಕೋ ಅಂತ ಹೇಳುತ್ತೆ. ಇದು ಬೇರೆಯವ್ರ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಯಾಕೆ ಹೇಳಿ? ಇದೊಂದು ಹೆಲ್ಪಿಂಗ್ ಪ್ಲಾಟ್ಫಾರ್ಮ್ ಅಲ್ವಾ, ಅದರಿಂದ ಆ ರೀತಿ ನಾವು ಹೆಲ್ಪ್ ಮಾಡ್ಬೋದು. ಅಥವಾ ನಾವು ತುಂಬಾ ಧಾರಾಳಿ ಆಗಿದ್ರೆ, ನಮ್ಮ ಹತ್ರ ದಂಡಿಯಾಗಿ ದುಡ್ಡಿದೆ ಅಂತಂದ್ರೆ ನೀನೇನ್ ರಿಟರ್ನ್ ಮಾಡ್ಬೇಡ ಅಂತ ಹೇಳ್ಕೋಬಹುದು, ಅದು ನಿಮ್ ಇಷ್ಟ. ಅಥವಾ ನಿಮ್ಮ ಮನೆಯವ್ರಿಗೋಸ್ಕರನೇ ಒಂದು ಐಡಿನೂ ನೀವು ಹಾಕೋಬಹುದು, ನಿಮ್ ಹೆಸರಲ್ಲೂ ನೀವು ಹಾಕೋಬಹುದು. ಇಲ್ಲಿ ಹೆಸರು ಅನ್ನೋದು ನಾವ್ ಅಲ್ಲಿ ಕೊಡ್ತಾ ಇಲ್ವಲ್ಲ. ಸೊ ಒಂದು ಆಧಾರ್ ಕಾರ್ಡ್ಗೆ ಒಂದೇ ಐಡಿ ಅಂತ ಅದೆಲ್ಲ ಏನೂ ಇಲ್ಲ. ಎನಿ ನಂಬರ್ ಆಫ್ ಐಡಿಗಳು ನೀವು ತಗೋಬಹುದು. ಆದ್ರೆ ನೆಸೆಸಿಟಿನೇ ಇಲ್ಲ. ಯಾಕೆ ಅಂತಂದ್ರೆ ಈ ಸಿಸ್ಟಮೇ ನಿಮ್ಗೆ ಅಳಿಯಲಾರದಷ್ಟು, ಕೌಂಟ್ ಮಾಡಕ್ ಆಗದಷ್ಟು ಐಡಿಗಳು ಹೇಗೆ ಕೊಡತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಬರೀ ಪೇಯ್ಡ್ ಫಾರ್ವರ್ಡ್, ಯಾರೋ ಒಬ್ಬರಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ, ಒಂದು ಫೇವರ್ ಫಾರ್ವರ್ಡ್ ಮಾಡ್ತಾ ಇದೀವಿ. ಸೊ ಇದು ಯೆಲ್ಲೋ ಕಲರ್ ಐಡಿಗಳಿಂದ ಬರುವಂತದ್ದು. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಬ್ಲೂ ಕಲರ್ ಐಡಿಗಳಿದೆಯಲ್ಲ, ಈ ಐಡಿಗಳಿಂದ ಬರೋ ಅಮೌಂಟ್ ಇಲ್ಲಿ ಅಪ್ಗ್ರೇಡ್ ಅನ್ನುವಂತಹ ಒಂದು ವಾಲೆಟ್ ಅಲ್ಲಿ ತೆಗೆದಿಟ್ಟು ನಮ್ಮನ್ನ ಮುಂದಿನ ಸ್ಟೆಪ್ ಕರ್ಕೊಂಡು ಹೋಗುತ್ತೆ. ನಾನು ಅವಾಗಲೇ ಹೇಳಿದೆ, 5 ಸ್ಟೆಪ್ ಅಲ್ಲಿ ನಾವು ಕೆಳಗಿಂದ ಮೇಲಕ್ಕೆ ಹೋಗ್ತೀವಿ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ನಾವು ಇನ್ನೂ ಶ್ರೀಮಂತರಾಗ್ತೀವಿ ಅಂತ. ಅದಕ್ಕೋಸ್ಕರ ಒಂದೊಂದೇ ಸ್ಟೆಪ್ ನಮ್ಮನ್ನ ಹತ್ಸೋದಕ್ಕೋಸ್ಕರ ಅಂತ ಅಲ್ಲಿ ಕೂಡ ಒಂದು ಎಂಟ್ರಿ ಫೀಸ್ ಇರುತ್ತಲ್ವಾ, ಒಂದು ಎಂಟ್ರಿ ಡೊನೇಷನ್, ಅದರ ಹೆಸರು ಜೋಟಾಪ್ಗಳು ಅಲ್ಲೂ ಇರುತ್ತೆ. ಆ ಎಂಟ್ರಿ ಡೊನೇಷನ್ ಗೋಸ್ಕರ ಬೇಕಾಗಿರೋ ಅಮೌಂಟ್ ನಾವು ಕೈಯಿಂದ ಕಟ್ಟೋದು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ AI ಅದನ್ನ ತೆಗೆದಿಟ್ಟು ಪೇಮೆಂಟ್ ಮಾಡತ್ತೆ ನಮ್ಮ ಪರವಾಗಿ. ಇದು ಕೂಡ ನೀವು ಎಲ್ಲೂ ನೋಡೋದಿಕ್ ಸಾಧ್ಯನೇ ಇಲ್ಲ. ಸೊ ಇಲ್ಲೊಂದು $250 ತೆಗೆದಿಟ್ಟಿರತ್ತೆ ಈ ಇದರಿಂದ ಬರುವಂತ ಅಮೌಂಟ್. ಸೊ ಅದನ್ನ ಯೂಸ್ ಮಾಡಿ ನಮ್ಗೆ ಅಪ್ಗ್ರೇಡ್ ಅಥವಾ ಪ್ರಮೋಷನ್ ಕೊಡುತ್ತೆ. ಕೊಟ್ಟಾಗ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ಪೇಸ್ 2 ಅನ್ನೋದಕ್ಕೆ ಹೋಗ್ತೀವಿ. ಅದೇ ತರ ಸ್ಪೇಸ್ 3 ಇದೆ, ಅದೇ ತರ ಸ್ಪೇಸ್ 4 ಇದೆ, ಸ್ಪೇಸ್ 5 ಇದೆ. ಅದೆಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತೀವಿ. ಸೊ ಇವಾಗ ಸ್ಪೇಸ್ 2ಗೆ ನಾವ್ ಇಲ್ಲಿ ಬರ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಆ ಜೋಟಾಪ್ ಎಂಟ್ರಿ ಫೀನ ಇಲ್ಲಿಂದ ಕಟ್ಬಿಡುತ್ತೆ. ಅದು ಆ ಟೈಮ್ ಬಂದಾಗ ತಾನೇ ಪೇಮೆಂಟ್ ಮಾಡ್ಬಿಟ್ಟು ನಮ್ಮನ್ನ ಮುಂದಕ್ಕೆ ತಗೊಂಡೋಗುತ್ತೆ. ನಮ್ಮ ಐಡಿ ಇಲ್ಲಿಗೆ ಬಂದ್ಬಿಡ್ತು ಅಂತಂದ್ರೆ
ಅಲ್ಲಿ ಎಂಥ ಒಂದು ವಂಡರ್ಫುಲ್ ಮ್ಯಾಜಿಕ್ ಆಗತ್ತೆ, ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಆದ್ರೆ ನಮ್ಮ ಐಡಿ ಇವಾಗ ಅಲ್ಲಿ ಹೊಟ್ಟೋಗಿದೆ, ಇಲ್ಲಿ ನಮ್ಮ ಐಡಿನೇ ಇಲ್ಲ, ಇದು ಸ್ಪೇಸ್ 1 ಅಂತೀವಿ, ಇಲ್ಲಿ ನಮ್ಮ ಐಡಿನೇ ಇಲ್ಲ. ಸೊ ಇಲ್ಲಿ ಇನ್ನೂ ದುಡ್ಡು ಬರುತ್ತಲ್ಲ, ಈ ದುಡ್ಡೆಲ್ಲ ನಮಗೆ ಲಾಸ್ ಆಗ್ಬಾರ್ದಲ್ವಾ? ಸೊ ಒಬ್ರು ಕಲೆಕ್ಷನ್ ಏಜೆಂಟ್ ಬೇಕು ತಾನೆ ನಮ್ಮ ದುಡ್ಡನ್ನ ಕಲೆಕ್ಷನ್ ಮಾಡೋದಕ್ಕೆ. ಅದಕ್ಕೆ ಈ ಸಿಸ್ಟಮ್ ಏನ್ ಮಾಡುತ್ತೆ ಗೊತ್ತಾ, ನೋಡಿ ಇಲ್ಲಿ ಗ್ರೀನ್ ಕಲರ್ ಎಂಟ್ರೀಸ್ ಬರುತ್ತಲ್ಲ, ಇದರಿಂದ ಅಮೌಂಟ್ ಅನ್ನ ತೆಗೆದಿಟ್ಟು $750 ಆಗತ್ತೆ. ಪ್ರತಿ ಒಂದು $50ಗೂ ಒಂದು ಹೊಸ ಆರ್ಟಿಫಿಷಿಯಲ್ ಐಡಿಯನ್ನ ಅದು ಕ್ರಿಯೇಟ್ ಮಾಡುತ್ತೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ, ನಿಜವಾದ ಹ್ಯೂಮನ್ ಬೀಯಿಂಗ್ಸ್ ನಾವು ಒಳಗೆ ಕರ್ಕೊಂಡ್ ಬರ್ತೀವಿ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಐಡಿಯನ್ನ ಹಾಕತ್ತೆ, ಅದನ್ನ ನಾವು ಕ್ಲೋನ್ ಐಡಿ ಅಂತೀವಿ. ಯಾಕೆಂತಂದ್ರೆ ನಮ್ಮ ಒರಿಜಿನಲ್ ಐಡಿ ತರಾನೇ ಇದು ಸೇಮ್ ಜೆರಾಕ್ಸ್ ಕಾಪೀಸ್, ಅದಕ್ಕೆ ನಡೆಯೋದೆಲ್ಲ ಇದಕ್ಕೂ ನಡೆಯುತ್ತೆ. ಸೊ ಇದು ಕೂಡ ಮುಂದಕ್ಕೆ ಹೋಗುತ್ತೆ. ಇದೇನ್ ಮಾಡುತ್ತೆ, ಪ್ರತಿ ಒಂದು $50ಗೂ ಒಂದೊಂದು ಐಡಿ ಅಂತ ನೋಡಿದ್ರೆ $750 ಎಷ್ಟಾಯ್ತು, 15 ಐಡಿ ಆಯ್ತು. ಈ 15 ಐಡಿ ಕೂಡ ಕ್ಲೋನ್ ಐಡಿಸ್ ಆಗಿರೋದ್ರಿಂದ 15 × 15 ಆಗಿ 225, ಅದು ಇಂಟು 15 ಆಗಿ 3375. ಈ ತರ ಇನ್ಫಿನಿಟಿ ನಂಬರ್ ಆಫ್ ಐಡಿಗಳನ್ನ ಇದೇ ಕ್ರಿಯೇಟ್ ಮಾಡಿ ತಗೊಬಂದು ವಾಪಸ್ಸು ಇದೇ ಮ್ಯಾಟ್ರಿಕ್ಸ್ ಒಳಗಡೆ ಸೇರ್ಸಕ್ಕೆ ಶುರು ಮಾಡುತ್ತೆ. ಇದು ಎಲ್ಲಿ ಬಂದು ಕೂರುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ ಕೆಳಗೆ ಕೂರೋದಲ್ಲ. ಫಸ್ಟ್ ನಮ್ಮ ಇನ್ವೈಟರ್ ಇದಾರಲ್ಲ, ಯಾರೋ ನಮ್ಮನ್ನ ಒಳಗ್ ಕರ್ಕೊಂಡ್ ಬಂದಲ್ಲ ನಮ್ಮ ಸ್ಪಾನ್ಸರ್, ಅವರನ್ನ ಹೋಗಿ ಹುಡ್ಕತ್ತೆ. ಇದನ್ನ ನಾವು ಗ್ರ್ಯಾಂಡ್ ಪೇರೆಂಟ್ ರೂಲ್ ಅಂತ ಕರಿತೀವಿ, ಆರ್ ಫಾಲೋ ದ ಸ್ಪಾನ್ಸರ್ ಅಂತ. ಅದನ್ನ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡುತ್ತೆ ಅವ್ರ ಕೆಳಗೆ ಜಾಗ ಇದೆಯಾ ಅಂತ. ಅಕಸ್ಮಾತ್ ಅವ್ರ ಮ್ಯಾಟ್ರಿಕ್ಸ್ ಎಲ್ಲ ಫಿಲಪ್ ಆಗಿದೆ ಅಂತ ಅನ್ಕೊಳ್ಳೋಣ, ಅವ್ರ ಮ್ಯಾಟ್ರಿಕ್ಸ್ ಅಲ್ಲೇ ನಾವೆಲ್ಲೋ ಕೂತಿದೀವಲ್ವಾ, ಅವರ ಫಸ್ಟ್ ಲೈನ್ ಅಲ್ಲೋ ಸೆಕೆಂಡ್ ಲೈನ್ ಎಲ್ಲೋ ಕೂತಿದೀವಲ್ವಾ, ಮೇಲಿಂದ ನೋಡ್ಕೊಂಡ್ ಬಂದು ಖಾಲಿ ಇದೆಯಾ ಅಂತ ನೋಡ್ಕೊಂಡ್ ಬಂದು ನಮ್ಮ ಕೆಳಗೆ ಖಾಲಿ ಇದೆ ಅಂತ ನಮ್ಮ ಕೆಳಗೆ ತುಂಬಿಸತ್ತೆ. ಅಕಸ್ಮಾತ್ ನಮ್ಮ ಸ್ಪಾನ್ಸರ್ ಕೆಳಗೆ ಖಾಲಿ ಇಲ್ಲ ಅಂತಂದ್ರೆ ಅದರಿಂದ ಏನಾಯ್ತು, ಅವ್ರಿಗೂ ಹೆಲ್ಪ್ ಆಯ್ತಲ್ಲ. ಇದೆಲ್ಲ ಅವ್ರ ಮ್ಯಾಟ್ರಿಕ್ಸ್ ನಲ್ಲೇ ನಾವು ಇರೋದು. ನಮ್ ಕೆಳಗೆ ಬಂದು ನಮ್ಮ ರಿಎಂಟ್ರಿ ನಮ್ ಕೆಳಗೆ ಕೂತ್ಕೊಂತು ಅಂತಂದ್ರೆ ಅವ್ರ ಕೆಳಗೂ ಕೂತಂಗೆ ಲೆಕ್ಕ. ಜಸ್ಟ್ ಒಂದು ನೆಕ್ಸ್ಟ್ ಲೆವೆಲ್ ಆಗಿರತ್ತೆ ಅಷ್ಟೇ. ಈ ರೀತಿಯಲ್ಲಿ ಪ್ರತಿ ಒಂದು ಐಡಿ ಮತ್ತೆ ರಿಎಂಟ್ರಿ ಆಗತ್ತೆ, ರೀಬರ್ತ್ ಆಗತ್ತೆ, ರಿಎಂಟ್ರಿ ಆಗತ್ತೆ, ತಿರುಗಿ ಹೋಗಿ ಮ್ಯಾಟ್ರಿಕ್ಸ್ ಅಲ್ಲಿ ಫಿಲಪ್ ಆಗ್ತಾ ಇರತ್ತೆ. ಇದನ್ನ ನಾವು ಕಾಂಪೌಂಡಿಂಗ್ ಎಫೆಕ್ಟ್ ಅಂತಾನು ಹೇಳ್ತೀವಿ. ಸೊ ಒಂದು 5-6 ಈ ತರ ಬೇರೆ ಶಕ್ತಿಗಳನ್ನ ಯೂಸ್ ಮಾಡುತ್ತೆ ಈ ಸಿಸ್ಟಮ್. ಇಲ್ಲಿ ನೋಡಿ, ಈ 3ರಿಂದ ಕೂಡ ನಮ್ಗೆ ಯಾವ್ದಾದ್ರು ಇನ್ಕಮ್ ಬರ್ತಾ ಇದೆ. ಇದಲ್ಲದೆ ಇನ್ವೈಟ್ ಡೊನೇಷನ್, ಕಮ್ಯುನಿಟಿ ಡೊನೇಷನ್ ಅಥವಾ ಮ್ಯಾಟ್ರಿಕ್ಸ್ ಡೊನೇಷನ್ ಎಲ್ಲ ಸೇರಿ ಒಂದು 4-5 ಟೈಪ್ಸ್ ಆಫ್ ಇದು ಇನ್ಕಮ್ಸ್ ಆಯ್ತು. ಸೊ ಇಲ್ಲಿ ನಾವು ಬೇರೆ ಇದಕ್ಕೆ ಹೆಂಗು ಅಪ್ಗ್ರೇಡ್ ಆಗತ್ತೆ ಅನ್ನೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಫಸ್ಟ್ ಜೋಟಾಪ್ ನಾವು ಕೊಟ್ಟಾಗ $50. ಈ $50 ಅಲ್ಲಿ ಏನಾಯ್ತು, $10 ನಮ್ಮ ಇನ್ವೈಟರ್ಗೆ ಹೊಟ್ಟೋಯ್ತು, ಇನ್ನ $40 ಕಮ್ಯುನಿಟಿಗೆ ಹೋಯ್ತು. ಅದೆಲ್ಲ ಇಷ್ಟೊತ್ತು ನಾವು ನೋಡಿ ಆಯ್ತು. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ಇವ್ರಿಗೆ $10 ಹೊಟ್ಟೋಯ್ತು, ದಟ್ ಈಸ್ 20%. ಇದರಿಂದ ನಮ್ಗೆ $3,450 ನಮ್ಗೆ ಗಳಿಕೆ ಆಗತ್ತೆ, ಇನ್ಕಮ್ ಆದಾಯ ಸಿಗತ್ತೆ ಅಂತ ಹೇಳಿದೆ. ಆ ಆದಾಯ ಒಂದು ಸತಿ ಅಲ್ಲ, ಎಷ್ಟು ಇನ್ಫಿನಿಟಿ ತರ ಬರ್ತಾನೆ ಇರುತ್ತೆ ಐಡಿಗಳು ಅಂತಂದ್ರೆ, ಆ ಪ್ರತಿ ಒಂದು ಕ್ಲೋನ್ ಐಡಿ ಆಗಿರೋದ್ರಿಂದ, ಪ್ರತಿ ಒಂದು ಜೆರಾಕ್ಸ್ ಕಾಪಿ ಆಗಿರೋದ್ರಿಂದ, ಪ್ರತಿ ಒಂದಕ್ಕೂ ಈ $3,450 ಮತ್ತೆ ಸಿಗತ್ತೆ ಸ್ನೇಹಿತರೆ. ಆದರೆ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಪೈಸಾ ನಿಮ್ ಕೈಯಿಂದ ಹಾಕೋ ನೆಸೆಸಿಟಿ ಇಲ್ಲ. ಒಂದೇ ಒಂದು ಸತಿ $50 ಕೊಟ್ರೆ ಮುಗ್ದೋಯ್ತು ನಿಮ್ ಕೆಲ್ಸ. ಇವಾಗ ಅದರಿಂದಾನೇ ಒಂದಷ್ಟು ಬ್ಲೂ ಕಲರ್ ನಾನು ನಿಮಗೆ ತೋರಿಸ್ದೆ, ಅಪ್ಗ್ರೇಡ್ ವಾಲೆಟ್ಗೆ ಹೋಗುತ್ತೆ ಇದು ಅಂತ. ಅದ್ರಲ್ಲಿ ತೆಗ್ದಿಟ್ಟಿರೋ ಅಮೌಂಟ್ ಎಷ್ಟು, $250 ಅಂತ ತೋರಿಸ್ದೆ. ಆ $250 ಈ ಟೈಮ್ ಬಂದಾಗ ಈ $250 ಅಲ್ಲಿ ಫಿಲ್ಅಪ್ ಆಗಿದ ತಕ್ಷಣ ನಮ್ಮ ಐಡಿಯನ್ನ ತಗೊಂಡ್ಬಂದು ಸ್ಪೇಸ್ 2 ಅನ್ನೋದ್ರಲ್ಲಿ ಕೂರ್ಸ್ಬಿಟ್ಟಾಗ ಇದರಿಂದ ಮತ್ತೆ 20% ನಾನೇನ್ ಹೇಳಿದೆ, ಗ್ರ್ಯಾಂಡ್ ಪೇರೆಂಟ್ ರೂಲ್, ನಮ್ಮ ಇನ್ವೈಟರ್ನ ಹುಡ್ಕೊಂಡು ಹೋಗೋದ್ರಿಂದ $50 ತಿರುಗಿ ಹೋಯ್ತು ನಮ್ಮ ಇವ್ರಿಗೆ ಸ್ಪಾನ್ಸರ್ಗೆ. ಅಂದ್ರೆ ಇಲ್ಲಿ ಅವ್ರ ಕೆಲ್ಸಾನೇ ಮಾಡಿಲ್ಲ ನೋಡಿ ಸ್ಪೇಸ್ 2 ನಲ್ಲಿ. ಇದು ನಾನ್ ವರ್ಕಿಂಗ್ ಇನ್ಕಮ್, ಅವ್ರಿಗೆ $50 ಹೋಯ್ತು. ಸೊ ದಿಸ್ ಮೀನ್ಸ್ ಇದು $50ಗೆ 5 ಪಟ್ಟು $250 ಆಯ್ತು, $10ಗೆ 5 ಪಟ್ಟು $50 ಆಯ್ತು. ಇದರ ಮೀನಿಂಗ್ ಏನು ಅಂತಂದ್ರೆ, ಇಲ್ಲಿಂದ ಈಚೆಗೆ ಫಸ್ಟ್ ಇಂದ ಸೆಕೆಂಡ್ ಸ್ಪೇಸ್ ಬಂದಾಗ ಪ್ರತಿ ಒಂದು 5 ಪಟ್ಟು ಜಾಸ್ತಿ, ಸೆಕೆಂಡ್ ಇಂದ ಥರ್ಡ್ ಸ್ಪೇಸ್ ತಿರುಗಿ 5 ಪಟ್ಟು ಜಾಸ್ತಿ, ಹಾಗೆ 4th 5th. ನೀವು ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ನಿಮ್ಮ ಆದಾಯ $3,450 ಆದ್ರೆ ಇಂಟು 5 ಮಾಡಿ 5x ಅಂತೀವಲ್ಲ, ಇಲ್ಲಿ $17,250 ಆಯ್ತು. ನೀವೆಷ್ಟು ಮಹಾ ಕೆಲಸ ಮಾಡಿದೀರಾ ಸರ್? ನೀವು ಏನು ಮಾಡಿಲ್ಲ. ನೀವು ನಿಮ್ಮ ಕೆಲಸ ಏನಿದ್ರು, ಎಷ್ಟು ಜನ ಕರಿತೀರೋ, ಏನ್ ಮಾಡ್ತಿರೋ ಅದೆಲ್ಲ ಬರೀ ನಿಮ್ಮ ಸ್ಪೇಸ್ 1 ನಲ್ಲಿ ಮಾತ್ರ. ಸ್ಪೇಸ್ 2 ನಲ್ಲಿ ನೀವು ಬೇಕು ಅಂದ್ರೂ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸ್ಪೇಸ್ 2, 3, 4, 5 ಎಲ್ಲ ಕಂಪ್ಲೀಟ್ಲಿ AIA ಇನ್ಚಾರ್ಜು. ನಿಮ್ಮನ್ನು ಬರೀ ತಗೊಂಡ್ಬಂದು ನಿಮ್ಮನಲ್ಲಿ ಕೂರ್ಸೋದಷ್ಟೇ. ನಿಮಗ್ ಬಂದಿರೋ ಅಮೌಂಟ್ ಅನ್ನ ನೀವು ತಗೊಂಡು ಯೂಸ್ ಮಾಡೋದು ಅಷ್ಟೇ ನಿಮ್ ಕೆಲಸ. ಸೊ ಇದೆಲ್ಲ ಒಂದು ರಿಟೈರ್ಮೆಂಟ್ ಆದ್ಮೇಲೆ ಸಿಗತ್ತಲ್ಲ, ಆ ತರ ಒಂದು ಪೆನ್ಷನ್ ಬೆನಿಫಿಟ್ ಅಂತ ಅನ್ಕೋಬಹುದು, ನಾನ್ ವರ್ಕಿಂಗ್ ಇನ್ಕಮ್. ಇಲ್ಲಿ ಗ್ಲೋಬಲ್ ಐಡಿಸ್ ಇಂದ ಬರುತ್ತೆ ನಮ್ಗೆ ಅಮೌಂಟ್. ಸೊ ಇದು ಸ್ಪೇಸ್ 2, 3, 4, 5 ಅಲ್ಲಿ ಆಗ್ಬೇಕು. ಅಲ್ಲಿ ಗ್ಲೋಬಲ್ ಇಂದಾನು ಬರ್ಬೇಕು, ನಾವು ಮುಂದಕ್ಕೆ ಬರ್ಬೇಕು. ಮೀನ್ಸ್ ಸ್ಪೇಸ್ 1 ಅಲ್ಲಿ ನಾವು ಕೆಲಸ ಮಾಡ್ಬೇಕು.
ಸೊ ಸ್ಪೇಸ್ ಒನ್ ಅಲ್ಲಿ ನಾವು ಮಾಡೋ ಕೆಲಸ ಹೆಂಗ್ ನಿಧಾನಕ್ಕೆ ಮಾಡ್ತಿರೋ ಫಾಸ್ಟ್ ಆಗಿ ಮಾಡ್ತಿರೋ ದಟ್ ಇಸ್ ಯೋರ್ ಡೆಸಿಷನ್, ಬಟ್ ಕೆಲಸ ಅಂತೂ ಮಾಡ್ಬೇಕು. ಎಷ್ಟು ಕೆಲಸ ಮಾಡ್ಬೇಕು? ಎಷ್ಟು ಜನಕ್ಕಾದ್ರೂ ನೀವು ಹೇಳಿ, ನಿನ್ನ ಕಷ್ಟನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಾ, ಝೂಮ್ ಅಲ್ಲಿ ಕೂತ್ಕೋ, ಇವ್ರು ಯಾರೋ ಮಾತಾಡ್ತಾರೆ ಅದನ್ನ ಕೇಳಿಸ್ಕೊ, ಇಷ್ಟ ಆದ್ರೆ ಜಾಯ್ನ್ ಆಗು, ನಿನಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಕಷ್ಟ ಆಯ್ತಾ, ಬೇಡವಾ, ಬಿಟ್ಟು ಹಾಕು, ಇನ್ನೊಬ್ರ ಹತ್ರ ಹೋಗ್ತೀನಿ. ಇಷ್ಟೇ ಸರ್ ನಿಮ್ ಕೆಲಸ, ಇಷ್ಟು ಬಿಟ್ಟು ಇನ್ಯಾವ ಕೆಲಸವೂ ಇಲ್ಲ. ಇಷ್ಟು ನೀವು ಮಾಡಿದ್ರೆ ನೋಡಿ, ಇಲ್ಲಿ 17,250, ಇದೆಲ್ಲ 5-20 ಜಾಸ್ತಿ. ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಳ್ಳಿ ಎಷ್ಟೆಷ್ಟು ಆಯ್ತು ಅಂತ. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಒಂದು ಅಫಿಲಿಯೇಟ್ ಲಿಂಕ್ ಅಂತ ಅವಾಗ್ಲೇ ಹೇಳನಲ್ಲ, ಆ ಅಫಿಲಿಯೇಟ್ ಲಿಂಕ್ ಅಲ್ಲಿ ನಮಗೂ ನಮ್ಮ ಇನ್ವೈಟರ್ಗೂ, ಮತ್ತೆ ತಿರುಗಿ ನಾವ್ ಯಾರ್ಯಾರನ್ನ ಒಳಗಡೆ ಇನ್ವೈಟ್ ಮಾಡ್ತೀವಿ, ಇನ್ವೈಟೀಸ್ ಅಂತೀವಿ, ಅವ್ರಿಗೂ ನಮಗೂ ಇದೆಲ್ಲರಿಗೂ ಲಿಂಕಿಂಗ್ ಆಗ್ತಾ ಇದೆ. ಸೊ ಈ ಲಿಂಕಿಂಗ್ ಯಾವ್ದ್ರ ದ್ವಾರ? ಅಫಿಲಿಯೇಟ್ ಲಿಂಕ್ ದ್ವಾರ ಆಗ್ತಾ ಇದೆ. ಸೊ ಈ ಗ್ರ್ಯಾಂಡ್ ಪೇರೆಂಟ್ ರೂಲ್ ಇದೆಲ್ಲ ಹೇಳಿದ್ರು ಕೂಡ ಅಷ್ಟೇ. ನಾವು ಫ್ಯಾಮಿಲಿನಲ್ಲಿ ಏನ್ ಹೇಳ್ತೀವಿ? ಜೀನ್ಸ್ ಅಂತ ಹೇಳ್ತೀವಿ, ಹೆರಿಡಿಟರಿ ಅಂತ ಹೇಳ್ತೀವಿ. ಅಂತಂದ್ರೆ ಒಂದೇ ಫ್ಯಾಮಿಲಿ ಅವರು, ಅದರಲ್ಲಿ ಒಂದು ಜೆನೆಟಿಕಲಿ ನಾವೆಲ್ಲ ಒಬ್ರಿಗೊಬ್ರು ಲಿಂಕ್ ಆಗಿದೀವಲ್ಲ, DNA ಅಂತ ಕರಿತೀವಿ. ಅದೇನೆ ಇಲ್ಲಿ ಒಂದು ಲಿಂಕ್ ಮೂಲಕ ಇದೆ, ನಮ್ಗೆ ಕಾಣಿಸುತ್ತೆ. ಈ ರೀತಿಯಲ್ಲಿ ನೀವು ನೋಡಿದಾಗ ಸ್ಪೇಸ್ ಒನ್ ಅಲ್ಲಿ ನೀವು ಮಾಡೋ ಕೆಲಸ 20%, ಸ್ಪೇಸ್ 2 20, ಸ್ಪೇಸ್ 3 20, ಸ್ಪೇಸ್ 4 20, ಸ್ಪೇಸ್ 5 20 ಅಂತಂದ್ರೆ 80% ನೀವಲ್ಲ ಸರ್ ಮಾಡೋದು, ನಮ್ಮ AI ಮಾಡತ್ತೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ. ಸೊ ಪ್ಯಾರೆಟೋ ರೂಲ್ ಅಂತಾರಲ್ಲ, ಎಲ್ಲಾ ಕಡೆ 20:80%. ಆ ರೀತಿಯಲ್ಲಿ ನಾವು 20% ಒಂಚೂರು ಕಷ್ಟಪಟ್ಬಿಟ್ರೆ 80% ಇದೇ ಹಾಕಿ ತನ್ನ ಕಷ್ಟಾರ್ಜಿತದಿಂದ ನಮ್ಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಎಷ್ಟು ಲಕ್ಷಗಳು, ಎಷ್ಟು ಕೋಟಿಗಳು ಎಲ್ಲ ನಿಮ್ಗೆ ಕಾಣಿಸ್ತಾ ಇದೆ. ನಾನೇನ್ ಹೇಳೋ ನೆಸೆಸಿಟಿನೇ ಇಲ್ಲ. ಇಲ್ಲಿ ಮತ್ತೆ ನೋಡಿ, ಬ್ಯಾಕ್ವರ್ಡ್ ಸಿಮೆಟ್ರಿಕಲ್ ಅಂತ, ಅದು ಅಷ್ಟೇ. ಇಲ್ಲಿ ಬಂದಿರುವಂತಹ ಐಡಿಗಳು ತಿರುಗಿ ತಗೊಂಡೋಗಿ ಫಸ್ಟ್ ಸ್ಪೇಸ್ ಅಲ್ಲಿ ತುಂಬಿಸಿ, ಒಟ್ಟಲ್ಲಿ ಅಲ್ಲಿ ಅದೇ ಅಡಿಪಾಯ, ಅದೇ ಫೌಂಡೇಶನ್. ಆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ತಾನೇ ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಸಾಧ್ಯ ಆಗೋದು. ಇಲ್ಲಾಂದ್ರೆ ನಾವು ಮೆಟ್ಲು ಹತ್ತಿ ಹೋಗಕ್ ಆಗತ್ತಾ? ಆಗೋದಿಲ್ಲ. ಸೊ ಅದನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೇಕು? ಎಲ್ಲ AI ಮಾಡುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ನೀವೆಲ್ಲ ಇಷ್ಟೊತ್ತು ಕೂತ್ಕೊಂಡೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ. ಫಸ್ಟ್ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನೇನ್ ಹೇಳ್ದೆ, ಒಂದು ವರದಾನವಾಗಿ ನಮ್ಗೆ ಬಂದಿದೆ 2025 ನಲ್ಲಿ ಅಂತ. ನಮ್ಮ ಕಷ್ಟಗಳೆಲ್ಲ ಏನೆಲ್ಲ ಇತ್ತು, ನಾವೆಷ್ಟೆಲ್ಲ ಪ್ರೇಯರ್ಸ್ ಮಾಡ್ತಿದ್ವಿ, ಅದೆಲ್ಲದಕ್ಕೂ ದೇವ್ರು ಇವಾಗ ಕಣ್ ತೆಗೆದು ನೋಡಿ, ಓಕೆ, ಯುವರ್ ಗುಡ್ ಟೈಮ್ ಹ್ಯಾಸ್ ಸ್ಟಾರ್ಟೆಡ್ ನೌ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಹೈ-ಫೈ ಕ್ರಿಯೇಟರ್ಸ್ ಎಷ್ಟು ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಇದು ಬಿಸ್ನೆಸ್ ಗೋಸ್ಕರ ಅಂತ ಅಲ್ಲ ಫ್ರೆಂಡ್ಸ್, ಬಿಸ್ನೆಸ್ ಅಂತ ಅನ್ಕೋಬೇಡಿ. ಬರೀ ನೆಟ್ವರ್ಕರ್ಸ್ ಬೇಕು ಅಂತ ಹುಡ್ಕೊಂಡು ಹೋಗ್ಬೇಡಿ. ಯಾರು ಕಷ್ಟದಲ್ಲಿದ್ದಾರೋ ಅವರನ್ನ ಹುಡುಕಿ, ಸ್ವಲ್ಪ ದಯೆ, ಸ್ವಲ್ಪ ಮಾನವೀಯತೆ ತೋರ್ಸೋಣ ಅಲ್ವಾ. ಅದರಿಂದಾನೇ ಫ್ರೆಂಡ್ಸ್ ನಮ್ಗೆ ಒಳ್ಳೇದಾಗೋದು. ಯಾಕೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮೇ ಡಿಫರೆಂಟ್ ಆಗಿದೆ. ಮತ್ತೆ ನಿಮ್ಮ ಇನ್ವೈಟರ್ ಅವರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಂದು ನಿಮ್ಗೊಂದು ದಾರಿ ತೋರಿಸಿದಾರಲ್ವಾ, ಅದಕ್ಕೆ ಅವ್ರಿಗೆ ಹೋಗುವಂತಹ ಅಮೌಂಟ್ ಅನ್ನ ನಾವು ಒಂದು ಕೃತಜ್ಞತಾ ಭಾವದಿಂದ ನಾವೇನ್ ಕೊಡ್ತೀವೋ ಅದನ್ನ ಕೃತಜ್ಞತಾ ಶುಲ್ಕ ಅಂತಲೇ ಅನ್ಕೋಬಹುದು ನಾವು. ಸೊ ಇನ್ವೈಟ್ ಡೊನೇಷನ್ ಅನ್ನೋದು, ಯಾವುದೇ ಡೊನೇಷನ್, ಇದೆಲ್ಲ ಕೂಡ ಕೃತಜ್ಞತೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಜೊತೆ ಕೊಡ್ತಾ ಇದೀವಿ. ಮತ್ತೆ GST ಅನ್ನೋದು ನಾವುಗಳೆಲ್ಲ ಒಂದು ಬೆಳಗ್ಗೆ 4:55 ಶುರುವಾಗಿ ರಾತ್ರಿ ತನಕ 11 ಗಂಟೆ ತನಕನೂ ಒನ್ ಅವರ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನಾವು ಇಲ್ಲಿ ಇದು ಕೊಡ್ತೀವಿ, ಪ್ಲಾನ್ ಕೊಡ್ತಾ ಇರ್ತೀವಿ. ಈ ತರ ಎಲ್ಲ ಬೇರೆ ಬೇರೆ ಜನ ಇದ್ದಾರೆ. ಸೊ ನಮ್ಗೆ ಇಲ್ಲೊಂದು ಕಂಪನಿ ಇಲ್ವಲ್ಲ, ಯಾರು ಯಾವೊಂದು ಸ್ಯಾಲ್ರಿ ಕೊಡಲ್ಲ, ಆದ್ರೂ ನಾವು ಖುಷಿಯಾಗಿ ಕೆಲಸ ಯಾಕೆ ಮಾಡ್ತಿದೀವಿ ಗೊತ್ತಾ? ಇದು ನಾವು ಲೋಕಕ್ಕೋಸ್ಕರ ಅಂತ ಮಾಡ್ತಿರುವಂತಹ ಒಂದು ಸೇವೆ ಅಂತ ನಮ್ಮ ಭಾವನೆ. ಸೊ ನಮಗೆ ದೇವರು ಏನೆಲ್ಲ ಕೊಟ್ಟಿದ್ದಾನೆ, ಅದಕ್ಕೆ ನಾವು ಈ ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಅಂತ ಅನ್ಕೊಂಡು ನಾವ್ ಇದನ್ನೆಲ್ಲ ಮಾಡ್ತಾ ಇದೀವಿ. ಇವತ್ತು ನೀವು ಇಲ್ಲಿ ಕೂತಿರೋರು, ನಿಮ್ಮಲ್ಲಿ ನೀವೆಲ್ಲರೂ ನನ್ನ ಡೈರೆಕ್ಟ್ ಟೀಮ್ ಏನಲ್ಲ, ಇದು ಬರೀ ನನ್ನ ಟೀಮು ನಿನ್ನ ಟೀಮು ಅಂತ ನಾವಿಲ್ಲಿ ಏನೂ ಭಾವಿಸಕ್ ಆಗಲ್ಲ. ಯಾಕೆ ಅಂತಂದ್ರೆ ಇದು ಶಫಲಿಂಗ್ ಆಗ್ತಾ ಇರತ್ತೆ. ನೀವೇ ನೋಡ್ದಂಗೆ ನಾವು ಅಲ್ಲಿ ಯಾರನ್ನ ಇನ್ವೈಟ್ ಮಾಡ್ತೀವೋ ಅವರು ಡೈರೆಕ್ಟ್ ಆಗಿ ನಮ್ ಕೆಳಗೆ ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಫಸ್ಟ್ ಲೈನ್ ಅಲ್ಲಿ 5, ಸೆಕೆಂಡ್ ಲೈನ್ ಅಲ್ಲಿ 25, ಮೂರನೇ ಲೈನ್ ಅಲ್ಲಿ 125. ಅದಾಗೋದ್ಮೇಲೆ ನೆಕ್ಸ್ಟ್ ಇದು ಸ್ಪೇಸ್ 2ಗೆ ನಾವು ಕರ್ಕೊಂಡ್ ಬಂದಿರೋರೇ ಫಸ್ಟ್ ಹೋಗ್ಬೋದು, ನಾವು ಆಮೇಲೆ ಹೋಗ್ಬೋದು. ಅರ್ಥ ಆಯ್ತಾ? ಅವ್ರು ಇನ್ನೂ ಫಾಸ್ಟ್ ಆಗಿದ್ದಾರೆ ನಮ್ಗಿಂತ ಅಂತಂದ್ರೆ ಅವರೇ ಫಸ್ಟ್ ಹೋಗ್ಬೋದು, ಅದಾದ್ಮೇಲೆ ನಾವು ಹೋಗ್ಬೋದು, ನಾವು ಅವ್ರ ಕೆಳಗೆ ಕೂರ್ಬೋದು. ಯಾವ್ದು ಹೆಂಗೆ ಇರ್ಲಿ, ಈ ಅಫಿಲಿಯೇಟ್ ಲಿಂಕ್ ಅನ್ನು ನೋಡಿ ರೆಕಗ್ನೈಸ್ ಮಾಡಿ ಮತ್ತೆ ಮತ್ತೆ ನಿಮಗೆ ಇನ್ವೈಟ್ ಡೊನೇಷನ್ 20% ಬರೋ ತರ ಮಾಡೋದು ಈ AI. ಗೊತ್ತಾಯ್ತಾ? ಸೊ ಒಂದು ತುಂಬಾ ವಿಚಿತ್ರ, ತುಂಬಾ ವಿಶೇಷ ಅಂತ ಹೇಳ್ಬೋದು ಇದು. ಸೊ ಇದೊಂದು ರೀತಿ ಒಂದು ವಿಸ್ಮಯ ಅಂತಾನು ಹೇಳ್ಬೋದು, ಅಂತ ಒಂದು ಬ್ಯೂಟಿಫುಲ್ ಸಿಸ್ಟಮ್. ನಮ್ಮ ಡ್ರೀಮ್ಸ್, ಗೋಲ್ಸ್, ಆಂಬಿಷನ್ಸ್ ಎಲ್ಲಾನು ತಪ್ಪನ್ಸರಿಯಾಗಿ ಎಷ್ಟು ಈಸಿಯಾಗಿ ತೀರ್ಸ್ಕೋಬಹುದು ಅಂತ ನಿಮ್ಗೆ ಇಷ್ಟೊತ್ತಿಗೆ ಅರ್ಥ ಆಗಿರಬಹುದು ಅಂತ ಅನ್ಕೊಂತೀನಿ. ದಯವಿಟ್ಟು ಒಂದು ಸತಿ ಕೇಳಿಸ್ಕೊಂಡು ನನ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋಬೇಡಿ. ನೀವೇ ಯಾರಿಗೂ ಪ್ಲಾನ್ ಕೊಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಬೇರೆಯವರು ನೆಗೆಟಿವ್ ಆಗಿದ್ದ ಇರ್ತಾರೆ, ಅವ್ರೇನೋ ಅರ್ಧಂಬರ್ಧ ಮಾತಾಡಿದ್ರೆ ನಿಮ್ಮ ಅರ್ಧಂಬರ್ಧ ನಾಲೆಜ್ ಅಲ್ಲಿ ನೀವು ನೆಗೆಟಿವ್ ಆಗೋದು ಬೇಡ.
ಯಾರಾದ್ರೂ ಜೊತೆ ನೀವು ಮಾತಾಡಿದ್ರೆ ಇಲ್ಲಿ ಕರ್ಕೊಂಡು ಬನ್ನಿ, ನಾವು ಅವ್ರ ಜೊತೆ ಮಾತಾಡ್ತೀವಿ, ನಾವು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀವಿ, ನಾವು ಅವ್ರಿಗೆ ಪ್ರಶ್ನೆ ಎಲ್ಲದಕ್ಕೂ ನಾವು ಕೊಡ್ತೀವಿ ಆನ್ಸರ್. ನೀವು ಅರ್ಧಂಬರ್ಧ ಕೊಟ್ಟು ನಿಮ್ಗೆ ಲಾಸ್ ಆಗೋದು ಬೇಡ ಅಂತ. ಸೊ ಅನ್ಲಿಮಿಟೆಡ್ ಐಡಿಸು, ಅನ್ಲಿಮಿಟೆಡ್ ಪೊಸಿಷನ್ಸು, ಅನ್ಲಿಮಿಟೆಡ್ ಡೊನೇಷನ್ಸು, ಇಲ್ಲಿ ಎಲ್ಲ ಬರೋ ದುಡ್ಡು ಎಲ್ಲಾನು ಇನ್ಫಿನಿಟಿ. ಇದ್ಯಾವುದೂ ನಾವು ಕೌಂಟೇ ಮಾಡಕ್ಕಾಗಲ್ಲ. ಇದು ಮತ್ತೆ ಮತ್ತೆ ನಿಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಅಂತಂದ್ರೆ ನಾವು ನಾಮಿನಿ ಅಂತ ಒಂದು ಸಿಗ್ನೇಚರ್ ತಗೊಳ್ತೀವಿ ಬ್ಯಾಂಕ್ ಅಕೌಂಟ್ಗೆ. ಇಲ್ಲಿ ನಾಮಿನಿ ಸಿಗ್ನೇಚರೇ ಬೇಡ, ನೀವು ಬರೀ ನಿಮ್ಮ ಪಾಸ್ವರ್ಡ್ಗಳು ಅದೆಲ್ಲ ನೀವು ಕರೆಕ್ಟ್ ಆಗಿ ಅವ್ರಿಗೆ ಪತ್ರಗಳನ್ನ ಕೊಟ್ಬಿಟ್ರೆ, ಅವರು ನಿಮ್ಮ ಫೋನ್ ಹೇಗೋ ಅವರು ಮುಂದಕ್ಕೆ ಯೂಸ್ ಮಾಡ್ಕೊಂತಾರೆ ಅಂತ ಅನ್ಕೊಂಡ್ರೆ, ಅದೇ ರೀತಿ ಅವರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ನಮ್ಮ ವಾಲೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ಲೇಸ್ಟೋರ್ ಇಂದ ಈ ಇದನ್ನ ಪಾಸ್ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ಅಲ್ಲಿರೋ ದುಡ್ಡನ್ನ ಅವ್ರು ಯೂಸ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇದು ತುಂಬಾ ವಿಚಿತ್ರವಾಗಿದೆ ಈ ಸಿಸ್ಟಮು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿ ನಾವು ಅಂಬಾನಿ ಗಿಂಬಾನಿ ಏನು ಇಲ್ಲ ನಮ್ಮ ಮುಂದೆ, ಆ ಲೆವೆಲ್ಗೆ ಹೋಗ್ಬೋದು. ಸೊ ನಮ್ಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ ಅದ್ರ ಕಡೆ ನಾವು ಯಾವತ್ತೂ ಗಮನ ಕೊಡೋದಿಲ್ಲ. ಅಂತಂದ್ರೆ ಪ್ರಪಂಚದಲ್ಲಿ ಯಾರ್ಯಾರು ಕಷ್ಟಪಡ್ತಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಮಾಡೋಣ ಅನ್ನೋದು ನಾವೆಲ್ಲೋ ಲಾಸ್ಟ್ ಪ್ರಯಾರಿಟಿ. ಆದ್ರೆ ನೋಡ್ಕೊಳ್ಳೋಣ, ನಾವೆಷ್ಟು ಕಷ್ಟದಲ್ಲಿದ್ದೀವಿ ಅಂತ ಕೂತಿರ್ತೀವಲ್ವಾ. ಇಲ್ಲಿ ಬಲವಂತವಾಗಿ ನೀವು ಬೇಕೋ ಬೇಡವಾ ನಿಮ್ ಕೈಲಿ ಹೆಲ್ಪ್ ಮಾಡಿಸುತ್ತೆ ಈ ಸಿಸ್ಟಮ್. ಸೊ ಆ ರೀತಿಯಲ್ಲಿ ನೀವು ಬೇಡ ಅಂದ್ರೂ ನೀವು ಮಾಡ್ಲೇಬೇಕು, ಯಾಕೆಂದ್ರೆ ಅದು ನಿಮ್ ಕೈಯಲ್ಲಿಲ್ಲ, ಅದೇ ಮಾಡ್ಸುತ್ತೆ. ಅದಕ್ಕೆ ತಕ್ಕಂತೆ ನಿಮ್ಗೆ ಇದನ್ನು ಕೊಡ್ತಾ ಇದೆ, ರಿವಾರ್ಡ್ಸ್ ಕೊಡ್ತಾ ಇದೆ ಅಲ್ವಾ. ಸೊ ಆ ರೀತಿಯಲ್ಲಿ ಈ ಸಿಸ್ಟಮ್ ಎಲ್ಲ ನೋಡ್ಕೊಂಡ್ಬಿಡತ್ತೆ, ನಾವು ಮಾಡೋದು ಏನಿಲ್ಲ. ನೀವು ಬೇಡ ಅಂದ್ರೂ ನಿಮ್ಮ ಐಡಿ ಡಿಆಕ್ಟಿವೇಟು ಆಗಲ್ಲ. ನೋಡಿ ಇದು ನೋಡಿ ಹೆಂಗಿದೆ. ನಾನು ಬೇಡಪ್ಪ, ನನ್ ಸಾಕು, ನನ್ಗೆ ಹೈಫೈ ಸ್ಪೇಸ್ ಬೇಡ ಅಂತಂದ್ರು ನೀವೆಲ್ಲೋ ಹೊಟ್ಟೋದ್ರು, ನೀವು ಬೇರೆ ಎಲ್ಗೋ ಹೋಗಿ ಇನ್ನೇನೋ ಕೆಲಸ ಮಾಡಿದ್ರು ಒಂದಷ್ಟು ದಿವಸನೋ ಒಂದಷ್ಟು ತಿಂಗಳು ಆದ್ಮೇಲೆ ನೀವು ವಾಪಸ್ ಸುಮ್ಮನೆ ಇದನ್ನ ಓಪನ್ ಮಾಡಿ ನೋಡಿದ್ರೆ ಒಂದಷ್ಟು ಡಾಲರ್ಗಳಲ್ಲಿ ಬಂದ್ ಬಿದ್ದಿರುತ್ತೆ. ತುಂಬಾ ಜನಕ್ಕೆ ಇದಾಗಿದೆ, ಎಲ್ಲೆಲ್ಲೋ ಹೋದವರೆಲ್ಲ ವಾಪಸ್ಸು ಬಂದಿದ್ದಾರೆ. ಈ ಜನ್ಮೇಪಿ ಯಾವತ್ತಿಗೂ ಇದು ಡಿಆಕ್ಟಿವೇಟ್ ಆಗೋದಿಲ್ಲ. ಸೊ ಇದು ಪರ್ಮನೆಂಟ್ ಐಡಿ. ಓಕೆನಾ ಫ್ರೆಂಡ್ಸ್, ಎಲ್ಲರಿಗೂ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೀ. ಇವಾಗ ಒಬ್ಬೊಬ್ಬರೇ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ನಿಮ್ಗೆ ಇದು ಕೊಡ್ತೀನಿ, ಆಪರ್ಚುನಿಟಿ ಕೊಡ್ತೀನಿ, ನೀವು ಮಾತಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.